ಸುನಾರು ಸುಖಚಿತ್ತನು ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋऽस्तु ಮಃ ವಿದ್ವದಾದ್ಯಃ ಸಮಧ್ವೋದ್ಯ ಪ್ರೋದ್ಯತ್ಪ್ರದ್ಯೋತನದ್ಯುತಿಃ ಹೃದ್ಯೋ ನವದ್ಯೋ ಬುದ್ಧಿಂ ಮೇ ದದ್ಯಾತ್ ಶುದ್ಧ ಪ್ರಸಿದ್ಧಿಮಾನ್ ಶಾರದಾ ಭವವಾರಾಶೇಃ ಪಾರದಾ ವರದಾ ಸತಾಂ ನೀರದಾ ಭಹರೇರ್ಜ್ಞಾನ ಸಾರದಾ ಪಾತು ಸರ್ವದಾ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ವಾದಿರಾಜ ಗುರು ಸಾರ್ವಭೌಮರ ಲಕ್ಷ್ಮೀ ಶೋಭಾನೆಯ ಚಿಂತನೆ, ಪರೀಕ್ಷೆ ಮತ್ತು ಅನುವಾದ ಎಲ್ಲ ನಾವು ಏನು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂಥ ಈ ಲಕ್ಷ್ಮೀ ಶೋಭಾನೆಯ ಚಿಂತನೆಯ ಒಂದು ಮಾರ್ಗದಲ್ಲಿ ನಾವೀಗ ಒಟ್ಟು 6 ಅಡಿಗಳನ್ನ ಇಟ್ಟಿದ್ದೇವೆ. 6 ಪದ್ಯಗಳ ಯಥಾಮತಿಯಾದ ಅರ್ಥಾನುಸಂಧಾನ ಅಂತನ್ನೋದು ಸಮಾಪ್ತಿಯಾಗಿದೆ. ಲಕ್ಷ್ಮೀದೇವಿಯ ಸರ್ವಾವಯವಗಳಿಂದ ಸುಂದರವಾದ ಅಲಂಕೃತವಾದಂತಹ ಶರೀರವನ್ನ ವರ್ಣನೆ ಮಾಡ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳವರು. ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳೆ, ಅಲ್ಲಿಂದ ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿ ಹೇಗಿದ್ದಾಳೆ, ಅವಳ ಸ್ವರೂಪ ಹೇಗಿದೆ ಅಂತ ಹೇಳುವಾಗ ಪೊಳೆವ ಕಾಂಚಿಯ ಧಾಮ ಅಂಥ ಮಹಾಲಕ್ಷ್ಮಿ ನಮ್ಮ ವಧುವರರನ್ನ ವಿಶೇಷವಾಗಿ ರಕ್ಷಣೆ ಮಾಡಲಿ ಅಂತ ರಾಜರು ದೇವಿಯನ್ನ ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಅವಳ ವೈಭವದ ಅಲಂಕಾರದ ಆಭರಣಗಳ ಬಗ್ಗೆ, ಅವಳ ಕುಪ್ಪುಸದ ಬಗ್ಗೆ ನಿರೂಪಣೆಯನ್ನು ಮಾಡ್ತಾರೆ. ಇಲ್ಲಿಂದ ಒಟ್ಟು ಟೋಟಲ್ 14 ಪದ್ಯಗಳವರೆಗೂ. ಎಲ್ಲಿವರೆಗೂ ಅಂತಂದ್ರೆ ದೇವಾಂಗ ಪಟ್ಟೆಯ ಅನ್ನುವ ಆ ಸೇವಕ ಜನರ ಸಲಹಲಿ ಅಲ್ಲಿವರೆಗೂ, ಅಂದ್ರೆ 14 ಪದ್ಯಗಳವರೆಗೂ ಮಹಾಲಕ್ಷ್ಮೀ ದೇವಿಯ ವೈಭವದ ಅಲಂಕಾರದ ನಿರೂಪಣೆಯನ್ನು ವಾದಿರಾಜ ಸ್ವಾಮಿಗಳವರು ಮಾಡಿಕೊಡ್ತಾ ಇದ್ದಾರೆ. ಅದರಂತೆ ನಾವೀಗ 7ನೇ ಪದ್ಯದ ಅನುಸಂಧಾನದಲ್ಲಿದ್ದೇವೆ. ರನ್ನದ ಮೂಲೆಗಟ್ಟು ಚಿನ್ನದಾಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ, ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಮೊನ್ನೆಯ ವಧೂವರರ ಸಲಹಲಿ. ರಾಜರಂತಾರೆ, ಇಲ್ಲಿ ಒಟ್ಟು 2 ಪಾಠ ಇದೆ. ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ಮೊನ್ನೆಯ ವಧುವರರ ಸಲಹಲಿ ಅಂತ ಒಂದು ಪಾಠ, ತನ್ನ ಮೊನ್ನೆಯ ವಧುವರರ ಸಲಹಲಿ ಅಂತ ಇನ್ನೊಂದು ಪಾಠ. 2 ಪಾಠ ಇದೆ ಈ ಕೃತಿಯಲ್ಲಿ. ಅಲ್ಲಿ ತನ್ನ ಮೊನ್ನೆಯ ವಧುವರರ ಸಲಹಲಿ ಅಂದ್ರೂ ಒಂದೇ, ಮೊನ್ನೆಯ ವಧುವರರ ಸಲಹಲಿ ಅಂತ ಪ್ರಾರ್ಥನೆ ಮಾಡಿದ್ರು ಒಂದೇ. ಅಲ್ಲಿ ತನ್ನ ಅನ್ನೋದು ಕೆಲವು ಪಾಠದಲ್ಲಿ ಇಲ್ಲ. ಲಕ್ಷ್ಮೀ ಶೋಭಾನೆಯ ಕೆಲವು ಎಡಿಷನ್ಗಳಲ್ಲಿ ಅಥವಾ ಕೆಲವು ಹಸ್ತಪ್ರತಿಯ ಪಾಠಗಳಲ್ಲೇ ಧರಿಸಿದಳ ದೇವಿ ಮೊನ್ನೆಯ ವಧುವರರ ಸಲಹಲಿ ಅಷ್ಟು ಮಾತ್ರ ಹೇಳ್ತಾರೆ. ಕೆಲವು ಪ್ರದೇಶಗಳಲ್ಲಿ ತನ್ನ ಮೊನ್ನೆಯ ವಧುವರರ ಸಲಹಲಿ ಅಂತ ಹೇಳ್ತಾರೆ. ಅದಕ್ಕೆ ಏನು ವ್ಯತ್ಯಾಸ ಆಗ್ಬಹುದು? ಅರ್ಥ ವ್ಯತ್ಯಾಸ, ತುಂಬಾ ದೊಡ್ಡ ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ, ಎಡವಟ್ಟು ಆಗ್ಬಿಡುತ್ತೆ ಅಂತೆಲ್ಲ ಏನಿಲ್ಲ. ಏನ್ ಹೇಳ್ತಾ ಇದ್ದಾರೆ ರಾಜರಲ್ಲಿ? ರನ್ನದ ಮೊಲೆಗಟ್ಟು. ರನ್ನ ಅಂದ್ರೆ ರತ್ನ. ರತ್ನ ಅಂದ್ರೆ ಬರೀ ರತ್ನ ಒಂದಲ್ಲ, ಬರೀ ರತ್ನದಿಂದ ಅಲಂಕಾರ ಮಾಡೋದಲ್ಲ. ರತ್ನದ ಸುತ್ತಲೂ ಕೂಡ ನಾನಾ ಹವಳ, ಪಚ್ಚೆ, ಮುತ್ತು ಇದನ್ನೆಲ್ಲ ಅಲಂಕಾರ ಮಾಡ್ತಾರೆ. ಅಂತಹ ಮುತ್ತು ರತ್ನಗಳಿಂದ ಅಲಂಕೃತವಾದ ಅಂತ ಒಟ್ಟು ಸಾಮಾನ್ಯವಾದ ಅರ್ಥ. ಆ ಲಕ್ಷ್ಮೀ ದೇವಿಯ ಕುಪ್ಪಸ ಹೇಗಿದೆ, ರವಿಕೆ ಅಂತೀವಲ್ಲ, ಕುಪ್ಪಸ ಹೇಗಿದೆ ಮಹಾದೇವಿಯದ್ದು ಅಂತಂದ್ರೆ
ರನ್ನದ ಮುತ್ತುರತ್ನಗಳಿಂದ ಅಲಂಕಾರ ಮಾಡಿದಂತಹ ಆ ಕುಪ್ಪುಸವನ್ನ ಧರಿಸಿದ್ದಾಳಂತೆ ತಾಯಿ. ಆ ಕಲ್ಪನೆ ಮಾಡ್ಕೊಳ್ಳಕ್ಕೆ ನಮ್ಗೆ ಅದು ಯಾವ ಮುತ್ತುರತ್ನ, ಎರಡರ್ಥ ಇದೆ ಅದಕ್ಕೆ. ಅವತ್ತು ಹೇಳ್ಬೇಕಾದ್ರೆ ಹೋದವಾರ ಹೇಳಿದೆ, ವಿಶ್ವಕರ್ಮ ನಿರ್ಮಿತವಾದದ್ದು, ಸ್ವರೂಪಾತ್ಮಕವಾದದ್ದು ಅಂತ ಎರಡು ತರ, ಎರಡನ್ನೂ ಅರ್ಥ ಇಟ್ಕೊಳ್ಬಹುದು ಇಲ್ಲಿ. ಒಂದು ವಿಶ್ವಕರ್ಮ ನಿರ್ಮಿತವಾದದ್ದು ಅಂತ ಒಂದು, ಲಕ್ಷ್ಮೀ ರೂಪದಲ್ಲೇ ಇರುವಂತ ಅವಳ ಕುಪ್ಪಸ ರವಿಕೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಅಂತ ಮಹಾಲಕ್ಷ್ಮೀ ದೇವಿ ಬಂಗಾರದ ಆಭರಣಗಳನ್ನ ಧಾರಣೆ ಮಾಡಿದ್ದಾಳಂತೆ. ಅದಕ್ಕೆ ನೋಡಿ ಚೆನ್ನೆ ಮಹಾಲಕ್ಷ್ಮಿ, ಚೆನ್ನೆ ಮಹಾಲಕ್ಷ್ಮಿ ಅಂತ ಎರಡೆರಡು ಸಲ ಹಾಕಿದ್ದಾರೆ ಅಂದ್ರೆ ಆಭರಣಕ್ಕೆ ಲಕ್ಷ್ಮಿ ಅಲಂಕಾರ ಅಂತ. ಚೆನ್ನೆ ಪರಮ ಸುಂದರಳಾಗಿದ್ದಾಳೆ ಮಹಾಲಕ್ಷ್ಮಿ. ಆದ್ದರಿಂದ ಚೆನ್ನೆಯನು ಚೆಲುವೆ, ಸುಂದರಿ ಅಂತರ್ಥ. ಸುಮುಖವು ಸುಂದರತರೌ ಸುನಾಸೌ ಸುಖಚಿತ್ತನು ಹೇಳ್ತಾರಲ್ಲ ಅವರ, ನಿಮ್ ಕಣ್ ತುಂಬಾ ಚೆನ್ನಾಗಿದೆ ರೀ, ಮೂಗು ಮಾತ್ರ ವಕ್ರಾಗಿ ಹೋಗಿದೆ ಅಂತೀವಿ ನಾವು. ದಯವಿಟ್ಟು ನಗಬೇಡಿ, ಹಲ್ಲುಗಳು ನೋಡಕ್ಕಾಗಲ್ಲ, ಒಂದಕ್ಕೊಂದು ನಾರ್ತಲ್ಲಿ ಒಂದಿದ್ರೆ ಸೌತಲ್ಲಿ ಒಂದಿದೆ ಅಲ್ವಾ. ಮನುಷ್ಯರ ಸಹಜವಾದ ದೋಷಗಳನ್ನು ಹೇಳುವಾಗ ಈ ತರ ಹೇಳೋದು ನಾವು. ಮಹಾಲಕ್ಷ್ಮೀ ದೇವಿಯಲ್ಲಿ ದೋಷ ಹೇಳಕ್ಕಾಗತ್ತೆ ಏನ್ರಿ? ನಿರವದ್ಯೇ ಅಂತಾರೆ ವಾದಿರಾಜರು. ನಿರವದ್ಯ ಸ್ವರೂಪಳು, ಅವಧ್ಯ ಅಂದ್ರೆ ದೋಷ. ಮಹಾಲಕ್ಷ್ಮೀ ದೇವಿಯಲ್ಲಿ ದೋಷಕ್ಕೆ ಅವಕಾಶವೇ ಇಲ್ಲ. ಮಹಾಲಕ್ಷ್ಮೀ ದೇವಿಯನ್ನ ಮಂಗಳ ದೇವತಾ ಅಂತ ನಾವು ಕರಿತೇವೆ. ಅತ ಏವ ವದಂತಿ ಮಾಂ ಸರ್ವೇ ಮಂಗಲ ದೇವತಾ, ರಾಜರದ್ದೇ ಮಾತು. ಮಹಾಲಕ್ಷ್ಮೀ ದೇವಿಗೆ ಮಂಗಳ ದೇವತಾ ಅಂತ ನಾವು ಕರಿತೇವೆ. ಯಾಕೆ ಅವಳು ಮಂಗಳ ದೇವತೆ ಅಂದ್ರೆ ದೋಷಕ್ಕೆ ಅವಕಾಶವೇ ಇಲ್ಲ, ಅಷ್ಟು ಚೆಲುವು. ಪರಮ ಸುಂದರವಾದ ಅಪ್ರಾಕೃತವಾದ ಆ ಸುಂದರದ ಖನಿ ನಮ್ಮ ತಾಯಿ. ಅಂತ ದೇವಿ ಆ ಮುತ್ತುರತ್ನಗಳನ್ನ ಸ್ಟಡ್ ಮಾಡಿದ, ಕೆತ್ತಿದ ಅದ್ಭುತವಾದ ಕುಪ್ಪಸವನ್ನ ಧರಿಸಿದ್ದಾಳೆ. ವಿಶ್ವಕರ್ಮ ನಿರ್ಮಿತವಾದ ಆಭರಣ ಅಂತ ಹೇಳಲಿಕ್ಕೆ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳು. ಸ್ವರೂಪಾತ್ಮಕವಾದ ಆಭರಣ ಅಂತ ಹೇಳಲಿಕ್ಕೆ ಇನ್ನೊಂದು ಚೆನ್ನೆ ಮಹಾಲಕ್ಷ್ಮಿ, ಎರಡೆರಡು ಸಲ ಹೇಳಲಿಕ್ಕೆ ಅದು ಕಾರಣ. ಯಾಕೆ ಬಂಗಾರದ ಆಭರಣಗಳನ್ನ ಲಕ್ಷ್ಮಿ ಧರಿಸಿದ್ದಾಳೆ ಅಂತಂದ್ರೆ ಏನದು ಬಂಗಾರದ ಆಭರಣಗಳು? ಯಾಕೆ ಬಂಗಾರ? ಲಕ್ಷ್ಮೀ ದೇವಿಗೇನು ಬಂಗಾರ ಬೇಡವಲ್ಲ, ಬಂಗಾರಕ್ಕೆ ಆಭರಣ ಲಕ್ಷ್ಮಿ, ಲಕ್ಷ್ಮಿಗೆ ಆಭರಣ ಬಂಗಾರ ಅಲ್ಲ. ಅವಳು ಯಾಕೆ ಬಂಗಾರ ಹಾಕೊಳ್ಳೋದು? ನೀವು ಹಾಕೊಳ್ಳಿ ಅಂತ ನಮಗದು ಪಾಠ ಮಾಡೋದು. ಬಂಗಾರದ ಒಂದು ಸ್ವಲ್ಪ ಭಾಗವಾದರೂ ನಿಮ್ಮ ಮೈ ಮೇಲೆ ಇರ್ಲಿ. ಅಗ್ನಿರ್ವೈ ಸಕಲ ದೇವಾ ಸುವರ್ಣಂಚ ತದಾತ್ಮಕಂ ಅಂತ ಪ್ರಮಾಣ ವಾಕ್ಯ. ಬಂಗಾರ ಅಗ್ನ್ಯಾತ್ಮಕವಾದದ್ದು ಅಲ್ಲ. ಅಗ್ನಿ ಅಂದ್ರೆ ಬೆಂಕಿ ಅಲ್ಲ. ಅಗ್ನಿನಾಮಕರಾದ ಹರಣೀಪತಿ ಪರಶುರಾಮ ದೇವರು ಅಗ್ನಿ ಅಂತ ಕೆಂಪಗಿನ ಆಕಾರದಲ್ಲಿರುವಂತಹ ಲಕ್ಷ್ಮೀನಾರಾಯಣರು. ಅಂತಹ ಲಕ್ಷ್ಮೀನಾರಾಯಣರ ಪರಮ ಸನ್ನಿಧಾನ, ವಿಶೇಷವಾದಂತಹ ಸಾನ್ನಿಧ್ಯ ಬಂಗಾರದಲ್ಲಿದೆ. ಆದ್ದರಿಂದ ಅಂತಹ ಬಂಗಾರ ಎಲ್ಲ ಪದಾರ್ಥಗಳಿಗಿಂತ ಪರಮ ಪವಿತ್ರವಾದ ಪದಾರ್ಥ. ಪವಿತ್ರಂ ಪರಮಂ ಸ್ಮೃತಂ ಅಂತ ಶಾಸ್ತ್ರ. ತಸ್ಮಾತ್ ಸರ್ವ ಪವಿತ್ರೇಭ್ಯ ಪವಿತ್ರಂ ಪರಮಂ ಸ್ಮೃತಂ. ಎಲ್ಲ ಪವಿತ್ರವಾದ ಪದಾರ್ಥಗಳಿಗಿಂತಲೂ ಬಂಗಾರ ಯಾಕೆ ಪವಿತ್ರ ಅಂದ್ರೆ ಲಕ್ಷ್ಮೀನಾರಾಯಣರ ವಿಶೇಷವಾದಂತಹ ಸನ್ನಿಧಾನ ಅಲ್ಲಿದೆ. ಆದ್ದರಿಂದಲೇ ಇಂದ್ರದೇವರು ಈಗ ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಲಕ್ಷ್ಮಿ ಉದಿಸಿದಳೆ ಅಂತ ಹೇಳಿದ್ವಲ್ಲ, ಆ ಉದಿಸಿದ ಮಹಾಲಕ್ಷ್ಮೀ ದೇವಿಯನ್ನ ಸ್ತೋತ್ರ ಮಾಡ್ತಾರೆ ಇಂದ್ರದೇವರು. ಇದು ರಾಜರು ಕನ್ನಡದಲ್ಲಿ ಮಾಡಿದ್ದಾರೆ, ಇಂದ್ರದೇವರು ಸಂಸ್ಕೃತದಲ್ಲಿ ಮಾಡುತ್ತಾರೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಾವಹ. ಲಕ್ಷ್ಮೀದೇವಿ ನಮ್ಮನೆಗೆ ಬರ್ಲಿ ಅಂತೆ. ಪರಶುರಾಮ ದೇವರೇ, ಲಕ್ಷ್ಮೀ ದೇವಿನ ಸ್ವಲ್ಪ ನಮ್ಮನೆಗೆ ಕಳಿಸ್ಕೊಡ್ರಿ ಪ್ರಾರ್ಥನೆ ಮಾಡ್ತಾರೆ ಇಂದ್ರದೇವರು. ಎಂತ ಮಹಾಲಕ್ಷ್ಮೀ ದೇವಿ ನಿಮ್ಮನೆಗೆ ಕಳಿಸ್ಬೇಕಪ್ಪ ಅಂತಂದ್ರೆ, ಬಂಗಾರದ ಬಣ್ಣದಲ್ಲಿ ಹೊಳಿತಾ ಇದ್ದಾಳಲ್ಲ ಅವಳನ್ನ ರೀ. ಸರಿ, ಓಕೆ. ಎಷ್ಟು ಚೆನ್ನಾಗಿದ್ದಾಳ್ರಿ ಅವಳು, ಚಂದ್ರಾಂ. ಆಹಾ, ಮುಖದ ಕಾಂತಿ ಅಪಾರವಾಗಿದೆ ರೀ ನಮ್ಮ ದೇವಿಯದ್ದು. ಹುಣ್ಣಿಮೆಯ ಚಂದ್ರನನ್ನು ನಾಚಿಸುವ ಕೋಟಿ ಚಂದ್ರ ಪ್ರಕಾಶಮಾನವಾದ ಮುಖ ಆ ದೇವಿಯದ್ರಿ. ಹಿರಣ್ಮಯೀಂ, ಬಂಗಾರಮಯ ಅವಳು.
ಅಲ್ಲಿ ಹಿರಣ್ಮಯಿ ಅಂತಂದ್ರೆ ಬೇರೆ ಅರ್ಥ ಇದೆ. ಹಿರುಕ್ ಸುಖ ಅಂತ ಅರ್ಥ. ಭಗವಂತನಿಗೆ ಹಿರಣ್ಮಯ ಅಂತ ಒಂದು ಅರ್ಥ. ದೇವರು ಹಿರಣ್ಮಯ ಆಗ್ಬಿಟ್ರೆ ನಮ್ಮ ಲಕ್ಷ್ಮಿ ಹಿರಣ್ಮಯಿ ಆಗ್ಲೇಬೇಕಲ್ವಾ. ಅವನು ದೇವ, ಇವಳು ದೇವಿ ಅಷ್ಟೇ. ಅವನು ನಾರಾಯಣ, ಇವಳು ನಾರಾಯಣಿ. ಅವನು ಹಿರಣ್ಮಯ, ಇವಳು ಹಿರಣ್ಮಯಿ. ಏನ್ ಹಿರಣ್ಮಯಿ? ಸುಖ ಸ್ವರೂಪಳು, ತಲೆಯಿಂದ ಕಾಲ್ ತನಕ ಜ್ಞಾನಾನಂದಮಯ. ಅಂತ ಲಕ್ಷ್ಮಿ ಕೆಲವು ಹಾರಗಳನ್ನ ಆಭರಣ ಅಂತ ಹಾಕೊಂಡಿದ್ದಾಳೆ. ಎಂಥ ಹಾರ ಅಂದ್ರೆ ಸುವರ್ಣ ರಜತ ಸ್ರಜಾಂ. ಸ್ರಕ್ ಅಂದ್ರೆ ಹಾರ. ಎಂಥ ಹಾರಗಳು? ಬೆಳ್ಳಿಯ ಹಾರಗಳನ್ನು ಹಾಕೊಂಡಿದ್ದಾಳೆ. ನೋಡ್ರಿ, ನಾವೇನಾದ್ರೂ ಫಂಕ್ಷನ್ಗೆ ಹೋದಾಗ ಬೆಳ್ಳಿ ಸರ ಹಾಕೊಂಡು ಹೊರಟೋದ್ರೆ, ಓಹೋ ಕಾಸೇ ಇಲ್ಲ ಇವ್ರ ಹತ್ರ, ದುಡ್ಡಿಲ್ವೇನೋ ಮೋಸ್ಟ್ಲಿ, ಅದಕ್ಕೆ ಬೆಳ್ಳಿ ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ, ಬಂಗಾರದ ಒಂದೇ ಒಂದು ಹಾರ ಇಲ್ಲ ಅಂತ ವ್ಯಂಗ್ಯ ಮಾಡಿ ಆಡ್ಕೊಂಡು ಪಕ ಅಂತ ನಕ್ಕಿ, ಯಾವುದೋ ಕಾರ್ಯಕ್ರಮದಲ್ಲಿ ಏನೋ ಬಂದಂತಹ ವ್ಯಕ್ತಿಗಳಿಗೆ ನೋಡ್ರಿ ಅವರು ಬರೀ ಬೆಳ್ಳಿ ಹಾಕೊಂಡಿದ್ದಾರೆ, ಬಂಗಾರವೇ ಇಲ್ಲ ಅಂತ ಅವ್ರನ್ನೂ ಬುದ್ಧಿ ಹಾಳು ಮಾಡಿ ಕುಲಿಗಡಿಸುವಂತಹ ಜನಗಳು ನಮ್ಮಲ್ಲಿ ಇರ್ತಾರೆ. ಮಹಾತಾಯಿ ಅವಳು ರಜತ ಸ್ರಜಾಮ್, ಬೆಳ್ಳಿ ಸರವನ್ನು ಹಾಕೊಂಡಿದ್ದಾಳೆ. ಸುವರ್ಣ ಸ್ರಜಾಮ್, ಬಂಗಾರದ ಸರವನ್ನು. ಅಂದ್ರೆ ಬಂಗಾರ ಬೆಳ್ಳಿ ಎರಡೂ ಕೂಡ ಪೂಜ್ಯವಾದ ಪದಾರ್ಥಗಳೇ. ಅಂಥ ಮಹಾಲಕ್ಷ್ಮಿ. ಯಾಕೆ ಹೇಳಿದೆ ಇದನ್ನ ಅಂದ್ರೆ, ಇಂದ್ರದೇವರು ಜಾತವೇದ ನಾಮಕರಾದ ಪರಶುರಾಮ ದೇವರೇ ನಮ್ಮ ಮನೆಗೆ ಹರಿಣಿಯನ್ನ ಕಳಿಸ್ರಿ ನೀವು ಅಂತ ಪ್ರಾರ್ಥನೆ ಮಾಡುವಾಗ ಎಂಥ ಲಕ್ಷ್ಮಿ ಅಂದ್ರೆ ಅವಳಿಗೆ ಆಭರಣವೇ ನಿರಾಭರಣ ಸುಂದರಿ ಅವಳು. ವಾಯುದೇವರೇ ಆಭರಣವಿಲ್ಲದೆ ಸುಂದರವಾಗಿ ಕಾಣ್ತಾರೆ, ಅಷ್ಟು ಸಲ್ಲಕ್ಷಣವಾದ ಶರೀರ ಮುಖ್ಯ ಪ್ರಾಣ ದೇವರದ್ದು ಅಂತ ಆದ್ಮೇಲೆ ಮಹಾಲಕ್ಷ್ಮಿ ಬಗ್ಗೆ ನಾವು ಏನು ಮಾತಾಡೋದಿದೆ ಅವಳ ಸೌಂದರ್ಯದ ಬಗ್ಗೆ? ಕಲ್ಪನೆ ಕೇವಲ ಕಲ್ಪನೆ ಮಾಡುವಂತಹ ಯೋಗ್ಯತೆಯೂ ನಮ್ಮದಲ್ಲ ಲಕ್ಷ್ಮಿಯ ಸೌಂದರ್ಯದ ಕುರಿತಾಗಿ. ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ಯಾಕೆ ಲಕ್ಷ್ಮಿ ಆಭರಣ ಹಾಕೊಂಡಿದ್ದಾಳೆ? ನೀವ್ ಆಭರಣ ಹಾಕೊಳ್ಳಿ. ಚಿನ್ನದಾಭರಣಗಳ ಧರಿಸಿದಾಳೆ. ಎರಡೆರಡು ಸಲ ಅಂದ್ಲು, ನೀವು ಹಾಕುವ ಚಿನ್ನದಾಭರಣದಿಂದ ತಾಯಿಗೆ ಏನಾಗ್ಬೇಕಾದಿಲ್ಲ ಕಣ್ರೋ. ಯಾಕೆ? ಮಹಾಲಕ್ಷ್ಮಿ ಚಿನ್ನದಾಭರಣಗಳ ಧರಿಸಿದಳು. ಎರಡನೇ ಸಲ ಅಂದ್ರು ರಾಜರು. ಯಾಕೆ? ಅವಳೇ ಆಭರಣ ಸ್ವರೂಪಳು. ಬ್ಲೌಸು ಅವಳೆ, ಸೀರೆನೂ ಅವಳೆ, ಕಿವಿ ಓಲೇನು ಅವಳೆ, ಮೂಗುದಿರ ಮೂಗುತಿನೂ ಅವಳೆ, ಬಳೆನು ಅವಳೆ, ಹಾರವು ಅವಳೆ, ಮುಕುಟವು ಅವಳೆ. ಅವಳಿಗೆ ನಾವು ನೀವು ಕೊಡೋ ಬಂಗಾರದಿಂದ ಏನು ಆಗ್ಬೇಕಾದಿಲ್ಲ ಕಣ್ರಮ್ಮ ಅಂತಾರೆ. ಎರಡೆರಡು ಸಲ ಹೇಳಿ ವಾದಿರಾಜ ಸ್ವಾಮಿಗಳು. ಆದ್ರೂ ಲಕ್ಷ್ಮಿ ಬಂಗಾರ ಹಾಕೊಂತಾಳೆ. ವಿಶ್ವಕರ್ಮ ಕೊಟ್ಟಿದ್ದು ಯಾಕೆ? ನಮಗೆ ಪಾಠ ಮಾಡ್ಲಿಕ್ಕೆ. ಹಾಕೊಳ್ರಪ್ಪ, ಕಾಂತಿ. ಬಂಗಾರವನ್ನ ಹಾಕಿಕೊಂಡ್ರೆ ದೇಹದಲ್ಲಿ ಕಾಂತಿ ಬರುತ್ತೆ. ಬಂಗಾರವನ್ನ ಹಾಕಿಕೊಂಡ್ರೆ ಪಾಪಗಳು ಪರಿಹಾರವಾಗ್ತದೆ, ದುರಿತಕ್ಷಯವಾಗುತ್ತೆ. ಬಂಗಾರವನ್ನ ಹಾಕಿಕೊಂಡ್ರೆ ಮನೆಗೆ ಸಾತ್ವಿಕವಾದ ಸಂಪತ್ತು ಬರುತ್ತೆ. ಬಂಗಾರ ಯಾಕೆ ಹಾಕೋಬೇ? ನಮಗೆಲ್ಲ ಬಂಗಾರ ಗಿಂಗಾರ ಬೇಡಪ್ಪ. ಮಾತು ಬೆಳ್ಳಿ ಮೌನ ಬಂಗಾರ ಅನ್ಬಿಡ್ತಾರೆ ಕೆಲ. ಇದೆ ಕರೆಕ್ಟ್, ಮಾತು ಬೆಳ್ಳಿ ಮೌನ ಬಂಗಾರವೇ ಕರೆಕ್ಟ್ ಅದು. ಆದರೆ ನಮ್ಮ ತಾಯಿ ಹಾಕೊಂಡಿದ್ದಾಳಲ್ವಾ, ಬೆಳ್ಳಿಯ ಸರಗಳನ್ನು ಹಾಕೊಂಡಿದ್ದಾಳೆ, ಬಂಗಾರದ ಹಾರಗಳನ್ನು ಹಾಕೊಂಡಿದ್ದಾಳೆ ನಮ್ಮ ತಾಯಿ. ಯಾಕೆ? ನೀವು ಹಾಕೊಳ್ಳಿ, ಬಹಳ ಒಳ್ಳೇದಾಗತ್ತೆ, ಆರೋಗ್ಯ ಬರುತ್ತೆ, ಕಾಂತಿ ಬರುತ್ತೆ, ಸಂಪತ್ತು ಬರುತ್ತೆ, ಮುಖ್ಯವಾಗಿ ಪಾಪಗಳ ಪರಿಹಾರವಾಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮೈ ಮೇಲೆ ಲಕ್ಷ್ಮೀನಾರಾಯಣರಿರ್ತಾರೆ. ಲಕ್ಷ್ಮೀನಾರಾಯಣರ ಸನ್ನಿಧಾನ ಪಾತ್ರವಾದದ್ದು ಬಂಗಾರ. ಆದ್ದರಿಂದ ಅದನ್ನು ಹಾಕೊಳ್ಳಿ. ರನ್ನದ ಮೊಲೆಗಟ್ಟು ಚಿನ್ನದ ಆಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳೆ. ಅಂತಹ 2 ಸಲ ಸ್ವರೂಪಾತ್ಮಕವಾದದ್ದು, ವಿಶ್ವಕರ್ಮ ನಿರ್ಮಿತವಾದದ್ದು ಅಂತಹ ಆಭರಣಗಳನ್ನ ಧರಿಸಿದ ಮಹಾಲಕ್ಷ್ಮೀ ದೇವಿ ಏನ್ ಮಾಡ್ಲಿ? ಮನ್ನೆಯ ವಧುವರರ ಸಲಹಲಿ. ಮನ್ನೆಯ, ಮನ್ನ ಇದು ಪ್ರಾಚೀನವಾದ ಶಬ್ದ. ಮನ್ನಾ, ಮನ್ನಾ ಅಂದ್ರೇನು? ಇದು ಮನ್ನಾ ಅನ್ನುವಂತಹ ಶಬ್ದ ಕಥಂಚಿತ್ ತೆಲುಗಲ್ಲೂ ಕೂಡ ಅದನ್ನು ಉಪಯೋಗ ಮಾಡ್ತಾರೆ. ಕಥಂಚಿತ್ ಎಲ್ಲಾ ಕಡೆ ಇಲ್ಲ. ಈ ಕಾವ್ಯಗಳ ಧೂರ್ಜಟಿ ಮೊದಲಾದಂತಹ ಕವಿಗಳ ಕಾವ್ಯದಲ್ಲಿ ಕಾಣುತ್ತೆ. ರಾಜರನ್ನ ಧೂರ್ಜಟ್ಯಾದಿ ಕವಿಗಳು, ತೆಲುಗಿನ ಕವಿಗಳು ಸ್ತೋತ್ರ ಮಾಡಿದ್ದು, ಉಲ್ಲೇಖ ಮಾಡಿದ್ದು ಕಾಣ. ಇನ್ನು ಶ್ರೀನಾಥ
ಕವಿ, ಪ್ರಸಿದ್ಧನಾದವನು ಶ್ರೀನಾಥ ಕವಿ, ತೆಲುಗಿನ ಕವಿ ಅವನು. ಅವನು ರಾಜರುಗಳಿಗೆ ಮನ್ನಾ ಅಂತ ಕರೆದದ್ದು ಕಾಣುತ್ತೆ. ಇನ್ನು ಪ್ರಾಚೀನವಾದ ಕನ್ನಡದಲ್ಲಿ ಮನ್ನಾ ಅಂತ ಒಂದು ಶಬ್ದ ಇದೆ. ಆ ಪ್ರಾಚೀನ ಹಳೆಗನ್ನಡದಲ್ಲಿ ಮನ್ನಾ ಅಂತ ಯಾಕೆ ಕರೀತಾರೆ? ಮನ್ನಾ ಅಂದ್ರೆ ಮನ್ನಿಸಲು ಯೋಗ್ಯ, ಮನ್ನಿಸಲು ಯೋಗ್ಯ. ಶ್ರೀ ಪುರುಷ ಅಂತ ಒಬ್ಬ ರಾಜ, ಗಂಗಾ ಅಂತ ಒಂದು ವಂಶ, ಗಂಗರು ಅಂತ ಹೇಳಿ. ಈ ಚೋಳರು ಮತ್ತು ಗಂಗರು ಇವರಿಬ್ಬರಿಗೂ ಕೂಡ ಪರಸ್ಪರ ಸಂಬಂಧ ಇದೆ, ಯುದ್ಧದ ಸಂಬಂಧವೂ ಇದೆ, ಹೆಣ್ಣು ಕೊಟ್ಟು ತಂದ ಸಂಬಂಧವೂ ಇದೆ. ಅವರ ಊರು ಗಂಗರ ಶ್ರೀ ಪುರುಷ ಅಂತ ಒಬ್ಬ ದೊಡ್ಡ ರಾಜ, ಅವನು ಕಟ್ಟಿದ ಊರು ಮಾನ್ಯಪುರ ಅಂತ. ಈ ಬೆಂಗಳೂರು ತುಮಕೂರು ರೋಡಲ್ಲಿ ನೆಲಮಂಗಲ ಅಂತ ಒಂದು ಬರುತ್ತೆ. ನೆಲಮಂಗಲದಿಂದ ಸ್ವಲ್ಪ ಲೆಫ್ಟ್ಗೆ ಹೋದಾಗ ಸಿಗುವಂತಹ ಒಂದು ಊರು. ಯಾವ ಊರದು? ಮಾನ್ಯಪುರ ಅಂತ. ಆ ಮಾನ್ಯಪುರ ಇವತ್ತು ಮಣ್ಣೆ ಅಂತ ಆಗೋಗಿದೆ. ಸರ್ಚ್ ಮಾಡ್ಬೋದು ಬೇಕಾದ್ರೆ ನಾವು, ಮಣ್ಣೆ ಅಂತ ಆಗಿದೆ. ಆ ಮಣ್ಣೆ, ಮನ್ನ, ಮಾನ್ಯ ಅದೆಲ್ಲ ಒಂದೇ. ತೆಲುಗಿನವರು ಅದನ್ನು ಉಪಯೋಗ ಮಾಡ್ತಾರೆ, ಕನ್ನಡದವರು ಉಪಯೋಗ ಮಾಡ್ತಾರೆ, ತಮಿಳಿನಲ್ಲೂ ಕೂಡ ಪ್ರಾಚೀನ ಸಾಹಿತ್ಯದಲ್ಲಾಗ್ಲಿ ನವೀನ ಸಾಹಿತ್ಯದಲ್ಲಾಗ್ಲಿ ಮನ್ನ ಅನ್ನೋದಕ್ಕೆ ರಾಜ ಅಥವಾ ಮಾನ್ಯ, ಅರ್ಹತೆಗೆ ಯೋಗ್ಯ, ಗೌರವಕ್ಕೆ ಪಾತ್ರ ಅನ್ನುವಂತಹ ಅರ್ಥಗಳನ್ನ ಮಾಡ್ತಾರೆ. ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ? ಅಲ್ಲಿ ಮನ್ನ ಅನ್ನೋದಕ್ಕೆ ಅದಕ್ಕೆ ಹೇಳಿದ್ ನಾನು, ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳ ದೇವಿ ತನ್ನ ಮನ್ನೆಯ ವಧುವರರ ಸಲಹಲಿ ಅಂತ. ಕೆಲವರು ತನ್ನ ಅನ್ನೋದನ್ನ ತೆಗೆದು ಬಿಡ್ತಾರೆ. ಈ ಪದ್ಯದಲ್ಲಿ ತನ್ನ ಅನ್ನುವಂತಹ ಪಾಠವನ್ನ ತೆಗೆದು ಬಿಡ್ತಾರೆ. ಬರೀ ಮನ್ನೆಯ ವಧುವರರ ಸಲಹಲಿ ಅಂತ ಹೇಳೋದು ಕ್ರಮವೂ ಇದೆ. ತನ್ನ ಮನೆಯ, ತನ್ನ ಮನ್ನೆಯ ಅಂತಂದ್ರೆ ನಮಗೆ ನೀನಲ್ದೆ ಇನ್ಯಾರು ಮರ್ಯಾದೆ ಕೊಡ್ಬೇಕಮ್ಮ. ನೋಡಿ, ವಾದಿರಾಜರು ಲಕ್ಷ್ಮಿಯನ್ನ ಬಲವಂತ ಮಾಡಿ, ನಾವ್ ಹೇಳ್ತೀವಲ್ಲ, ನಮಗೆ ಮರ್ಯಾದೆ ಕೊಡ್ಬೇಕಾದವ್ರು ಯಾರು ಕೊಡ್ಲಿ ಬಿಡ್ಲಿ ರೀ, ನಮಗೆ ನೀವ್ ಇಂಪಾರ್ಟೆಂಟ್ ರೀ, ನಾವಿದೀವಿ ಅಂತ ನಮ್ಮನ್ನ ನೀನೇ ಗುರುತಿಸಲಿಲ್ಲ ಅಂದ್ರೆ ನಮ್ಮನ್ನ ಇನ್ಯಾರು ಗುರುತಿಸ್ತಾರಮ್ಮ, ನಮಗಿನ್ಯಾರು ಮರ್ಯಾದೆ ಕೊಡ್ತಾರಮ್ಮ. ಆದ್ದರಿಂದ ನಾವು ಬೇರೆಯವರಲ್ಲಮ್ಮ, ನಿನ್ನವರಮ್ಮ, ನಮ್ಮನ್ನು ಕಾಪಾಡಬೇಕಾದ ಜವಾಬ್ದಾರಿ ನಿಂದಲ್ವೇನಮ್ಮ. ಹೇಗಂತ ನೋಡ್ರಿ ರಾಜರು, ತನ್ನ ಮನ್ನೆಯ, ನೀನು ಮರ್ಯಾದೆ ಕೊಡ್ಬೇಕು ನಮಗೆ. ಲಕ್ಷ್ಮೀ ದೇವಿಯಿಂದ ಮರ್ಯಾದೆ ಸ್ವೀಕಾರ ಮಾಡ್ಕೊಳ್ಳೋದು ಅಂದ್ರೇನು? ನಮ್ಮವರು, ನಮ್ಮ ಮಕ್ಕಳು ಅಂತ ಗುರ್ತಿಸೋದು. ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು ನಾವು ಬಂದ್ವಿ, ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಬಂದ್ವಿ ಅಂತ ನಾವೆಲ್ಲ ಮಾತಾಡ್ತೀವ, ನಿಮಗೋಸ್ಕರವಾಗಿ ಬಂದ್ವಿ ಎಲ್ಲ ಮಾತಾಡ್ತೀವಲ್ಲ. ನೀವೆಷ್ಟು ನಮಗಿಂತ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದವರು ತುಂಬಾ ದೊಡ್ಡವರಾಗಿರ್ತಾರೆ. ನಮ್ಮ ಮೇಲಿನ ಮರ್ಯಾದೆಯಿಂದ, ನಮ್ಮ ಮೇಲಿನ ಒಂದು ವಿಶ್ವಾಸದಿಂದ, ಪ್ರೀತಿಯಿಂದ ಬಂದ್ರಿ ಅಲ್ವಾ. ನಾವ್ ಹೇಳ್ತೀವಲ್ಲ, ಪ್ರಯೋಗ ಇದೆಯಲ್ಲ ನಮ್ಮಲ್ಲಿ. ಲಕ್ಷ್ಮಿ ಅದನ್ನೇ ಹೇಳೋದು, ವಾದಿರಾಜರದನ್ನೇ ಪ್ರಾರ್ಥನೆ ಮಾಡ್ತಾರ, ತನ್ನ ಮನ್ನೆಯ, ನೀನು ನಮಗೆ ನಮ್ಮನ್ನ ಗುರುತಿಸ್ಬೇಕು. ನೀವಿಬ್ರಿದ್ದಾರೆ, ವಧುವರರಿಬ್ರಿದ್ದೀರಿ, ನಿಮ್ಮನ್ನ ನೋಡ್ಕೊಳ್ಬೇಕಾದ ಕರ್ತವ್ಯ ನಂದು. ನಾನೇ ಬರ್ಲಿಲ್ಲ ಅಂದ್ರೆ ಇನ್ಯಾರು ನಿಮ್ಮನ್ನ ಕಾಪಾಡೋರು? ಹಾಗಿದೆ ನೋಡಿ, ವಾದಿರಾಜರು ಜಬರ್ದಸ್ತ್ ಮಾಡ್ತಾರೆ. ನಮ್ಮನ್ನ ನೋಡ್ ನೀನು, ಈ ವಧುವರನ್ನು ನೋಡು, ಪಾಪ ಸತ್ತೋಗಿದ್ದಾನೆ, ಮದುವೆ ದಿನನೇ ಹಾವು ಕಚ್ಚಿ ಮೂರ್ಛೆ ಬಿದ್ದೋಗಿ, ಎಬ್ಸು, ನೀನು ನೋಡ್ಕೋಬೇಕಲ್ವಾ ಅವನ್ನ, ಎಬ್ಸು ಫಸ್ಟ್ ಅವನ್ನ. ಹೇಗೆ ಕೇಳ್ತಾರೆ ನೋಡಿ ರಾಜರು, ತನ್ನ ಮನ್ನೆಯ ವಧುವರರ ಸಲಹಲಿ, ನೀನು ನಮ್ಮನ್ನ ವಿಶೇಷವಾಗಿ ನೋಡ್ಕೊಳ್ಬೇಕಮ್ಮ ತಾಯಿ, ರಕ್ಷಣೆ ಮಾಡು, ಸಲಹು ಲಕ್ಷ್ಮಿ. ಆ ಇಬ್ಬರು ವಧುವರರನ್ನ ನಮ್ಮೂರು ಅನ್ನುವುದಾಗಿ ಭಾವಿಸಿ, ಗಮನಿಸಿ ರಕ್ಷಣೆ ಮಾಡ್ಲಿ. ತನ್ನ ಮನ್ನೆಯ ಅನ್ನೋ ಪಾಠಕ್ಕ ಅರ್ಥ. ಇನ್ನು ಬರೀ ಮನ್ನೆಯ ವಧುವರರ ಸಲಹಲಿ ಅಂದ್ರೆ, ಮನ್ನೆ ಅಂದ್ರೆ ಮನೆ ಅಂತ ಅರ್ಥ. ಮನೆ ಏನು ಮನೆ? ಲಕ್ಷ್ಮೀದೇವಿಯ ಮನೆಯ ಮಕ್ಕಳು ಅಂತ ಅರ್ಥ. ನಾವು ಲಕ್ಷ್ಮೀದೇವಿಯ ಮನೆ ಮಕ್ಕಳಾಗೋದು ಯಾವಾಗ್ರಿ? ನಮಗೂ ಲಕ್ಷ್ಮೀದೇವಿಗೂ ವಂಶವೃಕ್ಷ ಬರಿತಾ ಹೋಯ್ತು ಅಂದ್ರೆ ಮುಗಿಯೋದೇ ಇಲ್ಲ. ಎಲ್ಲಿಂದ ಹೋಗ್ಬೇಕು? ಅದು ಯಾವ ಜನ್ಮದಿಂದ ಶುರು ಮಾಡ್ಬೇಕು ನಾವು? ಮುಗಿಯೋಲ್ಲ. ಆದ್ದರಿಂದ ಮನ್ನೆಯ ವಧುವರರ ಸಲಹಲಿ, ಮನೆಯ
ವಧುವರರನ್ನ ರಕ್ಷಣೆ ಮಾಡ್ಲಿ ಲಕ್ಷ್ಮಿ ಅಂದ್ರೆ ಯಾರಿಗ ಮನೆ, ಯಾರ ಮನೆಯವರು, ಏನು ಕಥೆ? ರಾಜರಾಜೇಶ್ವರ ತೀರ್ಥರ ಮಂಗಳಾಷ್ಟಕ ಉತ್ತರ ಕೊಡುತ್ತದಕ್ಕೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ನುರ್ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರ ಗುರು ಶೇಷಶ್ಚ ಶಯ್ಯಾ ಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರ್ಯಾದ್ಧರಿರ್ಮಂಗಲಂ. ತ್ರೈಲೋಕ್ಯ ಕುಟುಂಬಿ ನಾರಾಯಣ, ಬ್ರಹ್ಮಾಂಡವೇ ದೇವರ ಮನೆ. ಆ ಬ್ರಹ್ಮಾಂಡವೆನ್ನುವ ಲಕ್ಷ್ಮೀನಾರಾಯಣರ ಮನೆಯಲ್ಲಿ ವಾಸ ಮಾಡತಕ್ಕ ಮಕ್ಕಳು ನಾವು. ಮನೆಯ ನಿನ್ನ ಮನೆಯ ಮಕ್ಕಳು, ನಿನ್ನ ಮನೆಯಲ್ಲಿ ಮದುವೆ ಆಗ್ತಾ ಇದೆ, ಗಂಡು ಹೊಟ್ಟೋಗಿದ್ದಾನೆ, ಎಬ್ಸಿ ಕಾಪಾಡಮ್ಮ, ವಧುವರರಿಬ್ಬರನ್ನ ಒಂದು ಮಾಡು ತಾಯಿ. ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ರಾಜರು. ಅಲ್ಲಿಂದ ಮುಂದೆ ಹೇಳ್ತಾರೆ ನೋಡ್ರಿ, ಯಾಕೆ ಆದ್ದರಿಂದಲೇ ಮನೆ 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 ಅಂತೀವಲ್ಲ, 24 ಗಂಟೆ ಮುಖ ಗಂಟು ಹಾಕೊಂಡು ಹೊರೋ ಅಂತ ಇದ್ಕೊಂಡು, ಇವನೊಂದು ಕಡೆ ಅವಳೊಂದು ಕಡೆ ಮಕ್ಕಳೊಂದು ಕಡೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಸಂಬಂಧವೇ ಇವಾಗ ಹಾಗೆ ತಾನೆ. ಫೋನ್ಗಳು ಇಟ್ಕೊಂಡ್ಬಿಟ್ಟು ಊಟಕ್ಕೆ ಬಾರಪ್ಪ ಅಂತ ವಾಟ್ಸಪ್ ಮೆಸೇಜ್ ಮಾಡ್ಬೇಕು. ಆ ಕಾಲ ಕೂತ್ಕೊಂಡೆ, ನೀವು ಊಟಕ್ಕೆ ಬರ್ತೀರೋ ಇಲ್ವೋ, ನಾನು ಊಟ ಮಾಡಿಬಿಡ್ಲ ಎತ್ತಿಟ್ಬಿಡ್ಲಾ ಅಂತ ಗಂಡಂಗ್ ಹೆಂಡತಿ ಗಂಡ ವಾಟ್ಸಪ್ ಮೆಸೇಜ್ ಮಾಡ್ಬಿಟ್ಟು ಮನೆಯಲ್ಲೇ ಇರ್ತಾರೆ. ಕರಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಆದ್ದರಿಂದ ಮನೆ ಅಂತ ಆಗ್ಬೇಕಾದ್ರೆ ಮಹಾಭಾರತವೂ ಅದನ್ನೇ ಹೇಳುತ್ತೆ, ಭಾರತವನ್ನ ಅನುಸರಣೆ ಮಾಡುವಂತಹ ಸ್ಮೃತಿ ಗ್ರಂಥಗಳು ಅದನ್ನೇ ಹೇಳುತ್ತೆ. ಒಂದು ಸ್ಮೃತಿ ಏನು ಅಂದ್ರೆ, ಮನೆಯಲ್ಲಿರುವಂತಹ ಸ್ತ್ರೀಗೂ ಶ್ರೀಗೂ ನ ವಿಶೇಷೋಸ್ತಿ ಕಶ್ಚನ ಅಂತ ಒಂದು ಮಾತು. ಸ್ತ್ರೀ ಶ್ರೀ ಮನುಸ್ಮೃತಿಯಲ್ಲಿ ಬಂದಂತಹ ಮಾತು. ಮನೆಯಲ್ಲಿ ಗಂಡ ಹೆಂಡತಿಯರಿಬ್ಬರು ಪರಸ್ಪರವಾಗಿ ಸಂತೋಷವಾಗಿತ್ತು ಅಂತಂದ್ರೆ, ಅನ್ಯೋನ್ಯವಾಗಿ ನಗನಗತಾ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಗಂಡನಲ್ಲಿ ನಾರಾಯಣ, ಹೆಂಡತಿ ಸ್ತ್ರೀಯಲ್ಲಿ ಲಕ್ಷ್ಮಿ. ಅದೇ ಗಲಾಟೆ ಮಾಡ್ಕೊಂಡು ಹೊಡ್ಕೊಂಡು ಸಾಯ್ತಾ ಇದ್ದಾರೆ ಅಂದ್ರೆ, ಗಂಡನಲ್ಲಿ ಕಲಿ, ಹೆಂಡತಿಯಲ್ಲಿ ಅಲಕ್ಷ್ಮಿ. ಮುಗಿದೋಯ್ತಲ್ಲ ಅಲ್ಲಿ. ಈ ಮಕ್ಕಳೆಲ್ಲ ಯಾರ್ಯಾರು ಅಂತ ಪ್ರತ್ಯೇಕವಾಗಿ ಸಂಬಂಧಿಕರು, ಬಂಧುಗಳು, ಬಾಂಧವರು, ಅವರೆಲ್ಲ ಚಿಕ್ಕ ಪುಟ್ಟ ಅಸುರರುಗಳು. ಅವ್ರಿಗೇನ್ ಪ್ರತ್ಯೇಕವಾಗಿ ಇವನಿಂತ ದೈತ್ಯ ಅಂತ ಹೇಳ್ಬೇಕಾದ್ದೇ ಇಲ್ಲ. ಸಂತುಷ್ಟರಾಗಿದ್ರೆ, ಸಂತೋಷದಿಂದ ಇದ್ರೆ, ಗಂಡನಲ್ಲಿ ನಾರಾಯಣನ ಸನ್ನಿಧಾನ, ಪತಿಯಲ್ಲಿ ಶ್ರೀಪತಿ, ಸ್ತ್ರೀಯಲ್ಲಿ ಶ್ರೀ ಸನ್ನಿಹಿತರಾಗಿರ್ತಾರೆ. ಆದ್ದರಿಂದಲೇ ಮನೆಯನ್ನೀನು ವಾಸ ಮಾಡುವ ಬ್ರಹ್ಮಾಂಡವೆನ್ನುವ ದೊಡ್ಡ ಮನೆಯಲ್ಲಿರುವ ಈ ಚಿಕ್ಕ ಮನೆಯ ಇಬ್ಬರು ಮಕ್ಕಳಿಗೆ ಅನ್ಯೋನ್ಯ ದಾಂಪತ್ಯವನ್ನ ಕೊಡ್ಲಿಕ್ಕಾಗಿ ಅನುಗ್ರಹವನ್ನ ಮಾಡು. ಕುಂಭ ಕುಚದ ಮೇಲೆ ಇಂಬಿಟ್ಟ ಹಾರಗಳು ತುಂಬಿ ಗುರುಳ ಮುಖ ಕಮಲ, ತುಂಬಿ ಗುರುಳ ಮುಖ ಕಮಲದ ಮಹಾಲಕ್ಷ್ಮಿ, ಜಗದಂಬೆ ವಧೂವರರ ಸಲಹಲಿ. ಏನು ಪ್ರಾರ್ಥನೆ ವಾದಿರಾಜ ಸ್ವಾಮಿಗಳದ್ದು. ಕುಂಭಕುಚದ ಮೇಲೆ ಮಹಾಲಕ್ಷ್ಮೀ ದೇವಿಯ ದೇಹದ ಅವಯವಗಳನ್ನ ವರ್ಣನೆ ಮಾಡುವಾಗ ದ್ವಾತ್ರಿಂಶಲ್ ಲಕ್ಷಣಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಪರಮ ಸುಂದರವಾದ ಸ್ತೋತ್ರವನ್ನ ವರ್ಣನೆ ಮಾಡ್ತಾರೆ. ಎಲ್ಲಾ ಕಡೆ ಬಂದಿದೆ ಮಾತು. ರುಕ್ಮಿಣೀಶ ವಿಜಯದಲ್ಲಿ 2-3 ಕಡೆ ಮಾತಾಡ್ತಾರೆ. ಸಿಂಜನ್ನೂಪುರ ಶೋಭಿಪಾದ ಕಮಲಾಂ ಮಂದಸ್ಮಿಕೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚ ಭಾರ ಭೀರು ವಿಲಸನ್ ಮಧ್ಯಂ ಕೊಣತ್ ಕಂಕಣಾಂ ಅಂತ ಒಂದು ಕಡೆ ಸ್ತೋತ್ರ ಮಾಡ್ತಾರೆ. ಅದಾದ್ಮೇಲೆ ನೈವಾವಕಾಶಂ ಲಭತೆ ಕುಲೇನ ಅಂತ ಮಹಾಲಕ್ಷ್ಮೀ ದೇವಿಯ ಸ್ತೋತ್ರವನ್ನ ಮಾಡೋ ಕಾಲಕ್ಕೆ ರತ್ನೋಪಿಹಾರ ಕಮಲ ಕುಚಾಂತೆ ಎಂಬುದಾಗಿ ತುಂಬಿದ ಎದೆ ಮಹಾಲಕ್ಷ್ಮೀ ದೇವಿಯದ್ದು, ಸರ್ವ ಸಂಪತ್ ಸಮೃದ್ಧವಾದದ್ದು, ಸಕಲ ಲೋಕಗಳಿಗೆ ಬೇಕಾದ ಎಲ್ಲವನ್ನೂ ಕೊಡುವಂತಹ ಪರಮ ಸುಂದರವಾಗಿರತಕ್ಕಂತಹ ಸರ್ವ ಸಂಪದ್ಭರಿತವಾಗಿರತಕ್ಕ ಒಂದು ಅವಯವ. ಅಂತಹ ಕುಂಭಕುಚದ ಮೇಲೆ ಆ ತಾಯಿ ಏನ್ ಮಾಡಿದ್ದಾಳೆ? ಇಂಬಿಟ್ಟ ಹಾರಗಳು. ಇಂಬಿಟ್ಟ ಹಾರಗಳು ಅಂದ್ರೆ ಈ ಹಾರಗಳು ಹಾಕ್ಬಿಡ್ತಾರಲ್ಲ, ಕುತ್ತಿಗೆ ಮುಚ್ಚೋಗ್ಬೇಕು,
ಆ ಹಾರಗಳಲ್ಲಿ ಏನು ಹುಳ ಇದೆಯೋ ಗಿಳ ಇದೆಯೋ ಗೊತ್ತಿಲ್ಲ ಪಾಪ. ಹಾರ ಹಾಕಿ ನೆನ್ನೆ ಸನ್ಮಾನ ಮಾಡಿದ್ರು ರೀ, ಹಾರ ಹಾಕ್ಸ್ಕೊಂಡ್ ಬಂದೇ ರೀ, ಕಿವಿ ಒಳಗೆ ಯಾವ್ದೋ ಹುಳ ಹೊರಟೋಯ್ತು, ಡ್ರಾಪ್ಸ್ ಹಾಕೊಂಡ್ರು ಹೋಗ್ತಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗಿ ಇನ್ನು ಹಾರವೂ ಬೇಡ ಏನೂ ಬೇಡ ಅಂತ, ಅದಕ್ಕೆ ಪ್ಲಾಸ್ಟಿಕ್ ಹಾರ ಹಾಕ್ಬಿಡ್ತೀನಿ ನಾನು ಎಲ್ರಿಗೂ. ಆದ್ದರಿಂದ ಹೇಳ್ತಾರೆ ಇಂಬಿಟ್ಟ ಹಾರಗಳು, ಸುಮ್ಮನೆ ಒಟ್ರಾಸಿ ಹೆಂಗೋ ಧಬ 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 ಅಂತ ಸುರಿದಿಲ್ವಂತೆ ಹಾರ ದೇವಿ ಮೇಲೆ, ಇಂಬಿಟ್ಟ ಚೆನ್ನಾಗಿ ಪೋಣಿಸಿದಂತೆ ಮುತ್ತಿನ ಹಾರಗಳು, ನವರತ್ನದ ಹಾರಗಳು, ಪಚ್ಚೆಯ ಹಾರಗಳು, ಹವಳದ ಹಾರಗಳು, ಡೈಮಂಡ್ ನೆಕ್ಲೇಸು ಅಲ್ವಾ, ಅದ್ರ ಮೇಲೆ ಬೇಕಾದಷ್ಟು ಹೂವುಗಳ ಹಾರ. ಕೊನೆಗೆ ಹೇಳ್ತಾರೆ ನಾನಾ ಕುಸುಮಗಳಿಂದ ಮಾಡಿದ ಮಾಲಯ ಅಂತ ಕೊನೆಗದು. ಈಗ ಆಭರಣದ್ ಬಂತಲ್ಲ, ಇಂಬಿಟ್ಟ ಹಾರಗಳು ಅಂತೆ. ಆ ತಾಯಿ ಹೇಗೆ ಅಂತಂದ್ರೆ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಬಿದ್ದು ಬಿಟ್ಟಿಲ್ಲ ಹಾರ, ಅದು ಚೆನ್ನಾಗಿ ಹಾರ ಹಾಕೊಂಡಿದ್ದಾಳಂತೆ. ಯಾವ್ಯಾವ ಹಾರ ಹಾಕೊಂಡಿದ್ದಾಳೆ ಅಂತ ನಾವು ರೆಕ್ಟಿಫೈ ಮಾಡ್ಬೋದು, ಕಾಣಿಸತ್ತಂತೆ. ಅಲ್ಲೊಂದು ಹಾರ, ಕಂಠಿ ಹಾರ, ಕೆಳಗೆ ಬಂದ ಹಾರ ನೋಡಿ, ಅದು ಬರೀ ಕುತ್ತಿಗೆ ತನಕ ಬಂದ ಹಾರ ಅಲ್ಲ, ಕುಂಭ ಕುಚದ ಮೇಲೆ ಇಂಬಿಟ್ಟ ಹಾರ, ಅದು ಲಕ್ಷ್ಮೀದೇವಿಯ ವಕ್ಷಸ್ಥಳಗಳ ಮೇಲೆ ವಿರಾಜಮಾನವಾದ ಹಾರಗಳು. ಅಂದ್ರೆ ಕಂಠ ಮೂಲದಿಂದ ಆರಂಭ ಮಾಡಿಕೊಂಡು ಕುಚದವರೆಗೂ, ವಕ್ಷಸ್ಥಳಗಳವರೆಗೂ ಎಂಥೆಂಥ ವೈಭವದ ಹಾರಗಳನ್ನ ತಾಯಿ ಧಾರಣೆ. ಅದಕ್ಕೆ ನೋಡಿ ದೇವಿಯನ್ನ ಈ ತರ ಸರ್ವಾವಯವ ಪುಷ್ಟಳಾಗಿ, ಸರ್ವಾವಯವ ಸುಂದರಳಾಗಿ ಅನುಸಂಧಾನ ಮಾಡೋದ್ರಿಂದ ನಮಗೆ ಬರುವಂತ ಫಲ ಏನು ಗೊತ್ತಾ? ನಮಗೂ ಯಥಾಯೋಗ್ಯವಾದ ಅಂಗಪುಷ್ಟಿ, ಯಥಾಯೋಗ್ಯವಾಗಿರತಕ್ಕ ಸಾತ್ವಿಕ ಸಂಪತ್ತು. ಹೀಗಿದ್ದಾಳೆ ದೇವಿ, ಹಾರ ಹಾಕೊಂಡಿದ್ದಾಳೆ, ತುಂಬಿದ ಕುಚದ ಮೇಲೆ ಹಾರ ಹಾಕೊಂಡಿದ್ದಾಳೆ. ಒಂದೇ ಹಾರ ಅಲ್ಲ, ನಾನಾ ಪ್ರಕಾರ ಹಾರ ಹಾಕೊಂಡಿದ್ದಾಳೆ. ಅವಳು ಮುಖ ನೋಡ್ತಾರೆ, ತಲೆ ನೋಡ್ತಾರೆ ವಾದಿರಾಜ ಸ್ವಾಮಿಗಳು, ಮುಖದ ತುಂಬಾ ಕೂದಲಂತ ಅವಳಿಗೆ. ಹುಡುಕ್ಬೇಕು ನಮ್ಮಲ್ಲಿ ಕೂದಲು ಎಲ್ಲಿದೆ ಅಂತ. ಯಾವುದೋ ಸಂಧಿಯಿಂದ ನಾನು ಇಲ್ಲಿದ್ದೀನಪ್ಪ ಅಂತ ಅದ್ರ ಎಕ್ಸಿಸ್ಟೆನ್ಸ್ ತೋರಿಸ್ತಾ ಇರುತ್ತದು. ಅದು ನಾನಾ ಬಣ್ಣಗಳಿಂದ ಕೂದಲುಗಳದು ನಮ್ದೆಲ್ಲ ಬಣ್ಣ ಗೊತ್ತಾಗಬಾರದು ಅಂತ ಬಣ್ಣ ಮಾಡ್ಕೊಂಡಿರೋ ಕೂದಲುಗಳು ನಮ್ದು. ನಮ್ಮ ತಾಯಿ ಕೂದಲು ಹಾಗಲ್ಲ. ಚತುಶಿಖಂಡ ಯುವತಿ ಸುಪೇಶ ಘೃತ ಪ್ರತೀಕ ಅಂತ ವೇದ ಮಂತ್ರ ಲಕ್ಷ್ಮೀ ದೇವಿಯನ್ನ ಸ್ತೋತ್ರ ಮಾಡಬೇಕಾದ್ರೆ ಅವಳ ಕೂದಲು ಹೇಗಿದೆ, ನಾಗವೇಣಿ ಅಂತಾರಲ್ಲ ಸರ್ಪದಂತೆ ಅಷ್ಟು ದಪ್ಪದಲ್ಲಿ ಕೂದಲು ವಿಸ್ತಾರವಾಗಿ ಹರಡ್ಬಿಟ್ಟಿದೆ ಆ ತಾಯಿ ಕೂದಲು. ಎಷ್ಟು ಇದೆ ಲಕ್ಷ್ಮೀದೇವಿ ಕೂದಲು ಅಂದ್ರೆ ಭಗವಂತ 4 ರೂಪಗಳಿಂದ ಜಡೆ ಹಾಕ್ಬೇಕು ಅವಳಿಗೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪದಿಂದ 4 ಜಡೆ ಹಾಕ್ತಾನೆ ದೇವರ ಒಳಗೆ. ಚತುಶಿಖಂಡ, ಶಿಖಂಡ ಅಂದ್ರೆ ಒತ್ತಾದ ಕೂದಲು ಅವಳಿಗೆ. ಅದು ಆರೋಗ್ಯದ, ಪರಿಪೂರ್ಣ ಆರೋಗ್ಯದ ಲಕ್ಷಣ. ಲಕ್ಷ್ಮೀ ದೇವಿಗೆ ಆರೋಗ್ಯ ಇದೆ ಅಂತ ನಾವ್ಯಾರು ಹೇಳಕ್ಕೆ? ಆ ಲಕ್ಷಣ ಅದು. ನಾಗವೇಣಿ ಅಂತ ಕೂದಲು ಹಿಂಭಾಗದಲ್ಲಿದ್ರೆ ತಲೆ ಮೇಲೆ ಒತ್ತಾಗಿರ್ತಕ್ಕಂಥ ಕೂದಲು ಹೇಗಿದೆ ಅಂತಂದ್ರೆ ತುಂಬಿ ಗುರುಳ ಮುಖ ಕಮಲ, ತುಂಬಿ ಹನಿಬಿ, ದುಂಬಿ ಅಂತೀವಲ್ಲ, ಕಪ್ಪಗಿರುತ್ತದು. ಅಷ್ಟು ಒತ್ತಾದ ಕಡುಗಪ್ಪಾದ ಕೂದಲು ನಮ್ಮ ತಾಯಿಯದ್ದು. ತುಂಬಿ ಗುರುಳ ಮುಖ ಕಮಲ. ಆ ಕೂದಲುಗಳು ಹಾಗೆ ಹಾರಾಡ್ತಾ ಇದೆ, ಅಲ್ಲಲ್ಲಿ ಹಾರಾಡ್ತಾ ಇದೆ, ಒಂದೊಂದೇ. ಆ ಮಹಾಲಕ್ಷ್ಮೀ ದೇವಿಯ ಕೂದಲು ಹಾರಾಡಿ ಮೇಲೆ ಹೋಗಿ ಕೆಳಗೆ ಬರೋ ಅಷ್ಟರೊಳಗೆ ಪ್ರಪಂಚ ಸೃಷ್ಟಿಯಾಗಿ ಸ್ಥಿತಿಯಾಗಿ ಲಯವಾಗಿ ಹೊರಟೋಗಿರುತ್ತಾಗಿ. ಅಂಥ ವೈಭವ ಲಕ್ಷ್ಮೀ ದೇವಿಯ ಮಹಾವೈಭವ ಅದು. ಅದಕ್ಕೆ ಅನುಸಂಧಾನ ಮಾಡಕ್ಕೆ ಆಗಲ್ಲ ನಮಗೆ ಆ ದೇವಿ ಬಗ್ಗೆ ಎನ್ನುವುದು. ಲಕ್ಷ್ಮೀನಾರಾಯಣರು ದೇಶತಃ ಕಾಲತಃ ಪರಿಪೂರ್ಣರು. ನಾರಾಯಣ ಅಂತೂ ಲಕ್ಷ್ಮಿಗಿಂತ ಗುಣತಃ ಪರಿಪೂರ್ಣ. ಏನ್ ಚಿಂತನೆ ಮಾಡೋದು ನಾವು ದೇವಿಯನ್ನ. ಆ ಅದ್ಭುತವಾದ ಹಾರಗಳು, ಅದರ ಮೇಲೆ ತುಂಬಿಯಂತೆ ಕಪ್ಪಾಗಿ ಒತ್ತಾಗಿರುವ ಕೂದಲುಗಳು, ಆ ಕೂದಲಿನಿಂದ ಕೂಡಿದ ಮುಖ ಕಮಲ, ಕಮಲವೇ ಸುಮುಖವು ಪದ್ಮವಕ್ತ್ರ ತ್ವಂ ಪದ್ಮಿನಿ ಪದ್ಮವಕ್ತ್ರ ಸುಮುಖವು. ಎಷ್ಟು ಚೆನ್ನಾಗಿದೆ ಮಹಾಲಕ್ಷ್ಮೀ ದೇವಿಯ ಮುಖ.
ಕಮಲದಂತೆ ಇದೆ. ಕಮಲದಂತೆ ಇದೆ ಅಂದ್ರೆ ಕೆಂಪಾಗಿದೆ ಅಂತ ಅರ್ಥ. ನೋಡಿ, ಆ ಕೆಂಪಾದ ಮುಖ ಕಮಲದಲ್ಲಿ ರಕ್ತಛಾಯೆ ಇರುವಂತಹ ಕೆಂಪಾದ ಕಣ್ಣು, ತುಟಿಯಂತೂ ಪರಮ ರಕ್ತವರ್ಣ, ಅದು ಸಲ್ಲಕ್ಷಣ ಭರಿತವಾದ ಶರೀರ ಅಂತ ತೋರಿಸುತ್ತೆ. ಆದ್ದರಿಂದ ತುಂಬಿಗುರುಳ ಮುಖ ಕಮಲ. ಎಷ್ಟು ಆನಂದ ಆಗ್ತಾ ಇದೆ ಗೊತ್ತಾ ನೋಡ್ಲಿಕ್ಕೆ. ರಾಜರು ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಕಮಲ ಪುಷ್ಪ ಇದೆ ಅಂತಂದ್ರೆ ಆ ಕಮಲ ಪುಷ್ಪದ ಕಮಲವನ್ನ ರಸವನ್ನ ಹೀರ್ಲಿಕ್ಕೆ ದುಂಬಿಗಳು ಬರುತ್ತೆ. ಅರಳಿದ ಕಮಲ ಅಂದ್ರೆ ದುಂಬಿ ಇರಬೇಕು. ಎಲ್ಲಿ ದುಂಬಿ ಇದೆ ಅಲ್ಲಿ ಕಮಲ ಇದೆ, ಎಲ್ಲಿ ಕಮಲ ಇದೆ ಅಲ್ಲಿ ದುಂಬಿ ಇದೆ ಅಂತ ಅರ್ಥ. ಲೋಕದಲ್ಲಿ ಕಮಲವೇ ಬೇರೆ, ದುಂಬಿಯೇ ಬೇರೆ. ಮಹಾಲಕ್ಷ್ಮೀ ದೇವಿಯ ಸ್ವರೂಪ ವರ್ಣನೆ ಮಾಡ್ತಾರೆ ವಾದಿರಾಜರು. ಮಹಾಲಕ್ಷ್ಮೀ ದೇವಿಯ ಮುಖವೆಂಬ ಅರಳಿದ ಕಮಲದ ಮೇಲೆ ದುಂಬಿಯಂತೆ ಒತ್ತಾದ ಗುಂಗುರು ಕೂದಲುಗಳು ನೋತಾಡ್ತಾ ಇದೆ, ಅಲ್ಲಾಡ್ತಾ ಇದೆ, ತುಂಬಿ ಹೋಗಿದೆ. ದುಂಬಿಯಂತೆ ಇರುವ ಕಡುಗಪ್ಪು ಕೂದಲುಗಳು ಕಮಲದಂತೆ ಅರಳಿದ ಮುಖ ಕಮಲದಲ್ಲಿರುವ ರಸವನ್ನ ಆಸ್ವಾದನೆ ಮಾಡುವಂತೆ ಕಾಣ್ತಾ ಇದೆ. ತುಂಬಿ ಗುರುಳ ಮುಖ ಕಮಲ. ಅಷ್ಟು ಚೆನ್ನಾಗಿದ್ದಾಳೆ ಮಹಾಲಕ್ಷ್ಮೀ ದೇವಿ. ಆ ಮುಂಗುರುಳು ಅರ್ಥಾತ್ ಆ ದುಂಬಿಯಂತೆ ಇರುವ ಒತ್ತಾದ ಕೂದಲುಗಳು ಅಷ್ಟೇ ಸುಂದರವಾಗಿದೆ. ಆ ಮುಖವಂತೂ ಪರಮ ಸುಂದರವಾಗಿದೆ. ಎರಡೂ ಪರಮ ಸುಂದರವಾದದ್ದು. ಇಂತಹ ಮಹಾಲಕ್ಷ್ಮೀ ದೇವಿ ಜಗದಂಬೆ. ಅದು ಎರಡೆರಡು ಸಲ ಯಾಕಂದ್ರು ವಾದಿರಾಜ ಸ್ವಾಮಿಗಳಿಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದು. ಲೋಕದಲ್ಲಿ ಹೇಗಿರುತ್ತೆ, ಲಕ್ಷ್ಮಿಗೆ ಹೇಗಿದೆ ಉದಾಹರಣೆ ಕೊಟ್ಟಂತಾರ. ಅಂತಹ ತಾಯಿ ಯಾರವಳು? ಕುಂಭಕುಚದ ಇಂಬಿಟ್ಟ ಹಾರಗಳ ತುಂಬಿ ಗುರುಳ ಮುಖಕಮಲದ ಜಗದಂಬೆ ಮಹಾಲಕ್ಷ್ಮಿ. ಸಮಸ್ತ ಜಗತ್ತಿಗೂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣ ರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಅಂತಾರೆ. ಲಕ್ಷ್ಮೀ ದೇವಿಯ ಪ್ರಾರ್ಥನೆಯಿಂದ ನಮಗೆ ಬರುವಂತಹ ಈ ರೀತಿಯಾದ ಅನುಸಂಧಾನವನ್ನ ಮಾಡಿಕೊಂಡ್ರೆ ಎಂತೆಂಥ ಫಲ ಬರುತ್ತ್ರಿ ನಮಗೆ. ಲಕ್ಷ್ಮೀ ದೇವಿಯನ್ನ ಮುಖ್ಯವಾಗಿ ರೋಗ ಪರಿಹಾರ ಆಗತ್ತೆ. ಲಕ್ಷ್ಮೀ ದೇವಿಯ ಈ ರೀತಿಯಾದ ಸ್ವರೂಪದ ಅನುಸಂಧಾನ ನಾವೇನಾದ್ರೂ ಮಾಡಿದ್ರೆ ರೋಗಾದಿಗಳ ಪರಿಹಾರ. ವ್ಯಾಧಿ ಪ್ರಶಮನೀಂ ಅಂತ ವಾದಿರಾಜರದ್ದೇ ಸ್ತೋತ್ರ. ವೇದಾಭಿಮಾನಿನೀಂ ಮಾರಜನನೀಂ ಭವವೈರಿಣೀಂ ವ್ಯಾಧಿ ಪ್ರಶಮನೀಂ ಕೃಷ್ಣರಮಣೀಂ ನೌಮಿ ರುಕ್ಮಿಣೀಂ. ರುಕ್ಮಿಣಿ ಬೇರೆ ಅಲ್ಲ, ಲಕ್ಷ್ಮಿ ಬೇರೆ ಅಲ್ಲ, ಒಂದೇ ರೂಪ. ಆದ್ರಿಂದ ಹೇಳೋದು ವ್ಯಾಧಿಗಳ ಪರಿಹಾರ ಮಾಡ್ತಾಳೆ. ನಾನಾಲಂಕಾರ ದೀಪ್ತ ಇದೆ, ನಾನಾಲಂಕಾರಗಳಿಗೆ ಅಲಂಕಾರಳಾಗಿದ್ದಾಳೆ. ವಿಶ್ವಕರ್ಮ ನಿರ್ಮಿತವಾದ ನಾನಾಭರಣಗಳಿಗೆ ಅಲಂಕಾರ ಪ್ರಾಯಳಾಗಿದ್ದಾಳೆ. ಸ್ವರೂಪಭೂತವಾದ ಆಭರಣಗಳಿಂದ ಹೊಳಿತಾ ಇದ್ದಾಳೆ. ಅಂತ ಮಹಾಲಕ್ಷ್ಮೀ ದೇವಿ ಜಗದಂಬೆ, ಜಗನ್ಮಾತೆಯಾದ ಮಹಾಲಕ್ಷ್ಮೀ ದೇವಿ ನಮ್ಮ ವಧುವರರನ್ನ ವಿಶೇಷವಾಗಿ ರಕ್ಷಣೆ ಮಾಡಲಿ. ಅವರಿಗೂ ಈ ರೀತಿಯಾದ ಆಭರಣಾದಿಗಳನ್ನ ಹಾಕಿಕೊಂಡು ಮೆರೆಯುವಂತಹ ಸೌಭಾಗ್ಯ ಸಿಗಲಿ. ಮುತ್ತಿನ ಓಲೆಯ ನಿಟ್ಟಾಳೆ ಮಹಾಲಕ್ಷ್ಮಿ, ಕಸ್ತೂರಿ ತಿಲಕ ಧರಿಸಿದಳೆ. ಕಸ್ತೂರಿ ತಿಲಕ ಧರಿಸಿದಳ ದೇವಿ, ಸರ್ವತ್ರ ವಧೂವರರ ಸಲಹಲಿ. ಹೇಗಿದ್ದಾಳೆ ದೇವಿ? ಸಾಯಂಕಾಲದೊತ್ತು ಅನುಸಂಧಾನ ಮಾಡ್ಲಿಕ್ಕೆ ಎಷ್ಟು ಆನಂದ ಆಗತ್ತೆ ಗೊತ್ತಾ. ಏನೋ ಮಾತಾಡ್ಕೊಂಡು, ಏನೋ ವಿಚಾರ ಮಾಡ್ಕೊಂಡು, ಕಾಫಿ ಗೀಫಿ ಕುಡ್ಕೊಂಡು ಸಾಯಂಕಾಲವನ್ನ ಹಾಳು ಮಾಡ್ಕೊಳ್ತೇವೆ ನಾವು. ಲಕ್ಷ್ಮೀದೇವಿಯ ಅನುಸಂಧಾನವನ್ನ ಸಾಯಂಕಾಲದಲ್ಲಿ ಮಾಡಿದ್ರೆ ಆ ತಾಯಿ ನಡೆದು ಬರೋ ಹೊತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಮಹರ್ದೃದೇವರು ಏಕಾಂತವಾಗಿ ಒಬ್ಬರೇ ಪಾರ್ವತಿಯನ್ನ ಬಿಟ್ಟು ನಡ್ಕೊಂಡು ಬರುವಂತಹ ಸಮಯ ಇದು. ಆ ಸಮಯದಲ್ಲಿ ಅವರ ಅಜ್ಜಿ ಆ ತಾಯಿಯನ್ನ ಸ್ತೋತ್ರ ಮಾಡಿದ್ರೆ ಎಷ್ಟು ಸಂತೋಷ ಆಗತ್ತೆ. ನಾನು ಇವ್ರ ಮನೆಯಲ್ಲೇ ಜ್ಞಾನಪ್ರದನಾಗಿ ಕೂತು ಬಿಡ್ತೇನೆ ಅಂತ ನಮ್ಮ ಮನೆಯಲ್ಲಿ ಬಂದು ಕೂಡ್ತಾರೆ ಮಹಾನುಭಾವರು. ಹೇಗಿದ್ದಾಳೆ ಅವಳೀಗ? ಮುತ್ತಿನ ಓಲೆಯ ನಿಟ್ಟಳೆ. ಯಾರು ಓಲೆ ಇಟ್ಟಿರೋದು? ಮಹಾಲಕ್ಷ್ಮಿ ಅಂತಾರೆ. ಲಕ್ಷ್ಮಿ ಅನ್ನೋದಕ್ಕೆ ಅವತ್ತು ಹೇಳಿದ್ದ ಲಕ್ಷಣ ಸಂಪನ್ನ ಅಂತ. ಲಕ್ಷ್ಮಿ
ಲಕ್ಷಣ ಎಲ್ಲ ಅದೇ. ಲಕ್ಷ್ಮೀದೇವಿ ವಿಶೇಷವಾಗಿ ಸನ್ನಿಹಿತವಾದ ಒಂದು ಪದಾರ್ಥ ಅಂತ ಇದ್ರೆ ಜಗತ್ನಲ್ಲಿ ಅದು ಮುತ್ತು. ಆದ್ದರಿಂದ ಈ ಮುತ್ತೈದೆಯರು ಅಂತ ಹೇಳ್ತೇವಲ್ಲ, ಸುಮಂಗಲಿಯರು ಅಂತ, ಆ ಸೌಮಾಂಗಲ್ಯ ಸೂಚಕವಾದ, ಸೌಮಾಂಗಲ್ಯ ದ್ಯೋತಕವಾದ 5 ಪದಾರ್ಥಗಳಲ್ಲಿ ಮಂಗಲಸೂತ್ರ ಅಂತ ಹಾಕೊಳ್ತಾರೆ ಕಂಠದಲ್ಲಿ. ಮಂಗಳಸೂತ್ರ, ಮಾಂಗಲ್ಯ, ತಾಳಿ ಅಂತ ಹೇಳ್ತಾರಲ್ಲ, ಆ ಮಂಗಳಸೂತ್ರದ ಜೊತೆಯಲ್ಲೇ ಕಿವಿಗಳಲ್ಲಿ ಹಾಕಿಕೊಂಡಿರುವಂತಹ ಓಲೆ, ಕಿವಿಗೆ ಹಾಕಿಕೊಂಡಿರುವಂತಹ ಆಭರಣ, ಕಿವಿಯ ಓಲೆ ಅಂತ ಹೇಳ್ತೀವಲ್ಲ, ಆ ಕಿವಿಯ ಓಲೆ ಅದು ವಿಶೇಷವಾಗಿ ಮುತ್ತೈದೆತನವನ್ನ ತೋರಿಸ್ತಾ ಇದೆ. ನಿತ್ಯ ಮುತ್ತೈದೆ ಲಕ್ಷ್ಮೀದೇವಿ. ಒಳ್ಳೆ ಆಭರಣ ಅದು. ಸೌಮಾಂಗಲ್ಯ ದ್ಯೋತಕವಾದ ಪರಮಮಂಗಳವಾದ ಒಂದು ಆಭರಣ. ಯಾಕೆ ಅಂತಂದ್ರೆ ಮಹಾಲಕ್ಷ್ಮೀ ದೇವಿಗೆ ಸರ ಹಾಕೊಂಡ್ಲು ಹಂಗೆಲ್ಲ ಇದೆ ಅಲ್ಲ. ಸರ ಹಾಕೊಂಡಿದ್ದಾಳೆ, ಪದ್ಮ ಹಿಡ್ಕೊಂಡಿದ್ದಾಳೆ, ಇವಾಗ ಓಲೆಗಳನ್ನ ಹಾಕೊಂಡ್ಲು ಅಂತೆಲ್ಲ ಬರುತ್ತಲ್ಲ. ಅವಳಿಗೆ ಸಮರ್ಪಣೆ ಮಾಡಿದ್ ಯಾರ್ಯಾರು? ಸ್ವರೂಪಭೂತವಾದ ಓಲೆ ಲಕ್ಷ್ಮಿಗಿದೆ, ಸ್ವರೂಪಭೂತವಾದ ಒಂದು ಪದ್ಮ ಕೈಯಲ್ಲಿದೆ, ಸ್ವರೂಪಭೂತವಾದ ಹಾರಗಳು ಲಕ್ಷ್ಮೀ ಮೇಲಿದೆ. ಆದರೆ ಕುಂಭಕುಚದ ಮೇಲೆ ಇಂಬಿಟ್ಟ ಹಾರಗಳು, ಕಿವಿಯ ಮೇಲಿರುವಂತಹ ಓಲೆಗಳು ಅದೆಲ್ಲ ಕೊಟ್ಟಿದ್ಯಾರು ಅಂತಂದ್ರೆ ನಾಗಶ್ಚ ಕುಂಡಲೇ. ಶಾಸ್ತ್ರ ಹೇಳುತ್ತೆ, ಮಹಾಲಕ್ಷ್ಮೀ ದೇವಿಗೆ ಹಾರವನ್ನ ಸಮರ್ಪಣೆ ಮಾಡಿದ ಮಹಾನುಭಾವಳು ಯಾರು ಅಂದ್ರೆ ಅವಳ ಸೊಸೆ, ದೊಡ್ಡ ಸೊಸೆ. ಚಿಕ್ಕ ಸೊಸೆ ಭಾರತೀ ದೇವಿ, ದೊಡ್ಡ ಸೊಸೆ ಸರಸ್ವತೀ ದೇವಿ. ಚತುರ್ಮುಖ ಬ್ರಹ್ಮದೇವರ ಮಡದಿಯಾದಂತಹ ಸರಸ್ವತೀ ದೇವಿಯರು ಮಹಾಲಕ್ಷ್ಮೀ ದೇವಿಯರಿಗೆ ನಾನಾ ಹಾರಗಳನ್ನ ಕೊಟ್ರು. ಕುಂಡಲವನ್ನ ಸಮರ್ಪಣೆ ಮಾಡಿದ ಭಾಗ್ಯ ಯಾರಿಗೆ ಸಿಕ್ತು? ಮಹಾಲಕ್ಷ್ಮೀ ದೇವಿಗೆ ಕುಂಡಲವನ್ನ ಸಮರ್ಪಣೆ ಮಾಡುವಂತಹ ಭಾಗ್ಯವನ್ನ ಪಡೆದಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಚೆನ್ನಾಗಿ ಹೇಳ್ತಾರೆ, ಶೇಷದೇವರು. ಶೇಷದೇವರೇ ಮಲಗಿಬಿಟ್ರೆ ಕುಂಡಲದಂತೆ, ಅಹಿಕುಂಡಲ ಅಂತೀವಲ್ಲ, ಹಾವುಗಳು ಮಲಗಿಬಿಟ್ರೆ ಒಂದು ಓಲೆಯಂತೆ ಉರುಟು ಕೋಟಬಳೆ ತರ ಮಲಗಿರ್ತಾರೆ. ಹಾಗೆ ಅಂಥ ಕುಂಡಲ, ಆ ಕುಂಡಲವನ್ನ ಲಕ್ಷ್ಮೀದೇವಿಗೆ ಸಮರ್ಪಣೆಯನ್ನ ಮಾಡಿದ ಭಾಗ್ಯವನ್ನ ಪಡೆದವರು ಶೇಷದೇವರು. ಅಂಥ ಓಲೆಯನ್ನ ಮಹಾಲಕ್ಷ್ಮೀ ದೇವಿ ಹಾಕೊಂಡಿದ್ದಾಳಂತೆ. ಆದ್ದರಿಂದ ಶಾಸ್ತ್ರಗಳ ಆದೇಶ ಮಾಡುತ್ತೆ, ಮೈ ಮೇಲೆ ಮುತ್ತಿರ್ಬೇಕು ಅಂತ. ಏನ್ರಿ ಹಿಂಗೆಲ್ಲ ಹೇಳ್ತಾ ಹೋಯ್ತು ಅಂದ್ರೆ ಮುಗಿದೋಯ್ತು ಅಷ್ಟೇ. ಲಕ್ಷ್ಮೀನೂ ಬೇಡ, ಶೋಭಾನೂ ಬೇಡ. ಒಂದೊಂದ್ರಲ್ಲಿ ಹಾರಗಳು ಹಾಕೋಬೇಕು ಅಂತಾರೆ, ಬಂಗಾರ ಇರಬೇಕು ಅಂತಾರೆ, ಮುತ್ತುಗಳಿರ್ಬೇಕು ಅಂತಾರೆ. ಏನ್ ಹಾಕೊಳ್ಳೋದು? ಶಾಸ್ತ್ರಗಳು ಮುತ್ತಿನ ಬಗ್ಗೆ ತಿಳಿಸಿಕೊಡ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಲಕ್ಷ್ಮಿಯ ವಿಶೇಷವಾದ ಸ್ಥಿರತಾ, ಸ್ಥೈರ್ಯ. ಲಕ್ಷ್ಮೀದೇವಿ ಒಂದು ಮನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂತಂದ್ರೆ ಮುತ್ತಿರ್ಬೇಕಂತೆ. ಮೌಕ್ತಿಕಂ ಏನ ಧಾರ್ಯತೆ, ತಸ್ಯಾಯುರ್ವರ್ಧತೆ, ಸರ್ವ ಪಾಪಂ ವಿನಶ್ಯತಿ, ಕಮಲಾ ತತ್ರ ತಿಷ್ಠತಿ. 10 ಕೊಡ್ತಾರೆ. ಲಕ್ಷ್ಮೀದೇವಿ ಅಲ್ಲಿರ್ತಾಳಂತೆ, ಆಯಸ್ಸಭಿವೃದ್ಧಿ ಆಗತ್ತಂತೆ, ಪಾಪಗಳು ಹೋಗುತ್ತಂತೆ. ಆದ್ದರಿಂದ ಆ ಮುತ್ತಿನ ಓಲೆಯನ್ನ ಲಕ್ಷ್ಮಿ ಹಾಕೊಂಡಿದ್ದಾಳೆ. ಅನುಕೂಲವಾದ್ರೆ ನೀವು ಹಾಕೊಳ್ಳಿ ಅಂತ ಹೇಳ್ತಾಳೆ. ಅದಾದ ನಂತರದಲ್ಲಿ ಮುತ್ತಿನ ಓಲೆಯನಿಟ್ಟಳೆ ಮಹಾಲಕ್ಷ್ಮಿ. ಅದಾದ ಮೇಲೆ ತಿಲಕವನ್ನ ಧರಿಸಿದ್ದಾಳಂತೆ. ಯಾವ ತಿಲಕವನ್ನ ಧರಿಸಿದ್ದಾಳೆ? ಅದು ಕಸ್ತೂರಿ ತಿಲಕ. ಕಸ್ತೂರಿ ತಿಲಕಂ ದಲಾಟ ಫಲಕೆ ವಕ್ಷಸ್ಥಲೆ ಕೌಸ್ತುಭಂ ಅಂತ
ದೇವರ ಬಗ್ಗೆ ಹೇಳಬೇಕಾದ್ರೆ ದೇವರು ತಿಲಕ ಹಚ್ಕೊಂಡಿದ್ದಾನೆ. ತಿಲಕ ಅಂದ್ರೆ ಊರ್ಧ್ವ ಪುಂಡ್ರ ಅಲ್ಲ, ಪುಂಡ್ರದ ಮಧ್ಯಭಾಗದಲ್ಲಿ, ಊರ್ಧ್ವ ಪುಂಡ್ರದ ಮಧ್ಯಭಾಗದಲ್ಲಿ ಹಚ್ಚಬೇಕಾದದ್ದು. ಗಂಡಸರು ಅಂಗಾರಾಕ್ಷಿ ಹಚ್ಕೊಳ್ತಾರೆ, ಸ್ತ್ರೀಯರು ಆ ಗೋಪಿ ಚಂದನದಿಂದ ಹಚ್ಚಿಕೊಂಡ ಊರ್ಧ್ವ ಪುಂಡ್ರವನ್ನ ಛಿದ್ರ ಮಾಡಿ ಅದನ್ನ ಡಿವೈಡ್ ಮಾಡಿ ಅದರ ಮಧ್ಯದಲ್ಲಿ ಏನ್ ಹಚ್ಕೊಳ್ತಾರೆ? ತಿಲಕವನ್ನ ಹಚ್ಕೊಳ್ತಾರೆ. ಆ ತಿಲಕ ಅನ್ನೋದು ಸೌಮಾಂಗಲ್ಯ ಸೂಚಕ, ಸೌಮಾಂಗಲ್ಯ ದ್ಯೋತಕ. ಆ ತಾಯಿ ಕಸ್ತೂರಿ ತಿಲಕವನ್ನ ಧರಿಸಿದ್ದಾಳಂತೆ. ಅಂತಹ ತಿಲಕವನ್ನ ಲಕ್ಷ್ಮೀದೇವಿಗೆ ಪಾರ್ವತೀದೇವಿ ಸಮರ್ಪಣೆ ಮಾಡಿದ್ಲಂತೆ. ಅದಕ್ಕೋಸ್ಕರವೇ ನಾವು ಮದುವೆ ಆಗೋ ಟೈಮಲ್ಲಿ, ಮದುವೆ ಆಗಬೇಕು ಅಂದ್ಕೊಂಡವರು ಪಾರ್ವತೀ ದೇವಿಯ ಗೌರಿ ಪೂಜೆಯನ್ನ ಯಾಕೆ ಮಾಡ್ತಾರೆ ವಿಶೇಷವಾಗಿ ಅಂತಂದ್ರೆ, ಕುಂಕುಮ ಹಚ್ಚುವ ಭಾಗ್ಯ ನಿರಂತರವಾಗಿ ಬರಲಿ ಅನ್ನುವ ಪ್ರಾರ್ಥನೆಯನ್ನ ಮಾಡ್ಕೊಂಡು ಮಾಡೋದು. ನಿತ್ಯ ಮುತ್ತೈದೆಯಾದ, ನಿತ್ಯ ಸುಮಂಗಲಿಯಾದ ಮಹಾಲಕ್ಷ್ಮೀ ದೇವಿಗೆ ತಿಲಕವನ್ನ ಸಮರ್ಪಣೆ ಮಾಡಿದ್ದು, ಕಸ್ತೂರಿ ತಿಲಕವನ್ನ ಸಮರ್ಪಣೆ ಮಾಡಿದ ಮಹಾಭಾಗ್ಯವನ್ನ ಪಡೆದ ಮಹಾನುಭಾವಳು ಪಾರ್ವತೀ ದೇವಿ. ಆದ್ದರಿಂದ ಅಂತಹ ಪಾರ್ವತೀ ದೇವಿ ನಮ್ಮ ದಾಂಪತ್ಯವನ್ನ ಚಿರಕಾಲ ಸುಖ ಸಂತೋಷದಿಂದ ಇಟ್ಟಿರ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಗೌರಿ ಪೂಜೆ ಮಾಡುವಂಥದ್ದು ಕ್ರಮ. ಅದರಿಂದ ಅಂಥ ಒಳ್ಳೆ ಮುತ್ತಿನ ಓಲೆ ಕಸ್ತೂರಿ ತಿಲಕ ಧರಿಸಿದಂತಹ ಮಹಾಲಕ್ಷ್ಮೀ ದೇವಿ ಸರ್ವತ್ರ, ಈ ಎಲ್ಲಾ ಕಡೆಗಳಲ್ಲಿ, ಬರೀ ಒಂದು ಕಡೆ ಮಾತ್ರ ಅಲ್ಲ, ಸರ್ವತ್ರ ಅವ್ರು ಯಾವ ಊರಿಗೆ ಹೋಗ್ಲಿ, ಯಾವ ಕಾಲದಲ್ಲಿರ್ಲಿ, ಮದ್ವೆ ಆಗಿನ್ನು ಒಂದೊಂದೂವರೆ ವರ್ಷ ಅಂತ ಗೊತ್ತಾಗ್ಬಿಡತ್ ಬಿಡ್ರಿ. ನಿಮ್ಮನ್ನ ನೋಡ್ಬಿಟ್ರೆ, ನಿಮ್ಮಿಬ್ರು ಗಂಡ ಹೆಂಡತಿಯರನ್ನ ನೋಡ್ಬಿಟ್ರೆ ಗೊತ್ತಾಗೋತೆ ಮದ್ವೆ ಆಗಿ 8-10 ವರ್ಷ ಆಗಿದೆ ಅಂತ. ಓ ಬಿಡ್ರಿ ಬಿಡ್ರಿ, ಹಾಗೇ ಹೋಯ್ತು ನಿಮ್ ಕತೆ. ಇಷ್ಟು ವರ್ಷ ಆಗಿದೆ, ಇನ್ನೇ ಅವನೆಲ್ಲೋ ಇವಳೆಲ್ಲೋ. ಹಾಗಲ್ಲ, ಸರ್ವತ್ರ ಮದುವೆ ಆದ ಹೊಸದರಲ್ಲಿ ಹೇಗಿರ್ತಾರೆ, ಮಧ್ಯದಲ್ಲೂ ಹಾಗೆ, ಕೊನೆ ತನಕ ಹಾಗೆ. ಎಲ್ಲ ದೇಶಗಳಲ್ಲಿ, ಸರ್ವ ಕಾಲಗಳಲ್ಲಿ, ಸರ್ವ ಅವಸ್ಥೆಗಳಲ್ಲಿ, ಸರ್ವ ಪರಿಸ್ಥಿತಿಗಳಲ್ಲಿ ಆ ಮಹಾಲಕ್ಷ್ಮೀ ದೇವಿ ಈ ವಧುವರರನ್ನ ವಿಶೇಷವಾಗಿ ರಕ್ಷಣೆ ಮಾಡ್ಲಿ. ಅಂಬುಜಾನಯನಗಳ ಬಿಂಬಾಧಾರದ ಶಶಿ ಬಿಂಬದಂತೆ ಸೇವಾ ಮೂಗುತಿ ಮಣಿಯ, ಶಶಿಬಿಂಬದಂತೆ ಸೇವಾ ಮೂಗುತಿ ಮಣಿಯ ಲಕ್ಷ್ಮಿ ಉಂಬುದ ಕೀಯಲಿ ವಧುವರರ್ಗೆ. ಹೇಗಿದೆ ರಾಜರು ಮಾಡುವ ಪ್ರಾರ್ಥನೆಗಳು. ಅಂಬುಜ ನಯನಗಳ ಆಭರಣಗಳಾಯ್ತು, ಮಾಂಗಲ್ಯ ಆಯ್ತು, ಅದಕ್ಕೆ ಆಭರಣಗಳು ಅದು ಇದು ಅಂತ ಲಿಸ್ಟ್ ಮಾಡ್ತಾ ಕೂತ್ರೆ ಯಾವ ಹಾರ ಹಾಕೊಂಡಿದ್ದಾಳೆ ಲಕ್ಷ್ಮಿ, ಎಂತೆಂಥ ಬಳೆಗಳಿದೆ ಅಂತ ಅನುಸಂಧಾನ ಮಾಡ್ತಾ 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 ಕೂತ್ರೆ ಲಕ್ಷ್ಮೀ ಶೋಭಾನೆ ಮುಗಿಯೋದೇ ಇಲ್ಲ. ಅದೇ ಒಂದು 250 ಪದ್ಯ ಆಗುವುದು. ಅದಕ್ಕೆ ಚಿನ್ನದಾಭರಣಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿದಳು ಅಂತ ಒಂದೇ ಸಾಲಲ್ಲೇ ಮುಗಿಸೇ ಬಿಟ್ರೆ ರಾಜರು. ಅಲ್ಲಿಂದ ಇನ್ನು ಮುಂದಕ್ಕೆ ಕುಂಭಕುಚ, ಅದಾದ ನಂತರದಲ್ಲಿ ಅದರ ಮೇಲೆ ಇಂಬಿಟ್ಟ ಸಾಲಾಗಿ ಜೋಡಿಸಿದ ಹಾರಗಳು, ಅದರ ಮೇಲೆ ಬರತಕ್ಕಂತಹ ಮುಖಕಮಲ, ಅದರ ಮೇಲಿರುವಂತಹ ದುಂಬಿಯಂತೆ ಮುಂಗುರುಳು, ಅದಾದ ನಂತರದಲ್ಲಿ ಹಣೆಯಲ್ಲಿ ಬಂದಂತಹ ಕಸ್ತೂರಿ ತಿಲಕ, ಕಿವಿಯಲ್ಲಿ ಧರಿಸಿದಂತಹ ಓಲೆ, ಅದೆಲ್ಲವನ್ನ ವರ್ಣನೆ ಮಾಡಿ ಇವಾಗ ಅವಳ ಕಣ್ಣನ್ನು ನೋಡ್ತಾರೆ. ಹೇಗಿದೆ ಕಣ್ಣು? ಕಂಜಾಕ್ಷಿ ಅಂತ ಅವಳು, ಕಮಲದಂತೆ ಅಗಲವಾದ ಕಣ್ಣು ದೇವಿಯದ್ದು. ಸುಂದರವಾದ ಕಣ್ಣು. ಅವಳ ಕಣ್ಣು ಒಂದು ಸಲ ಅಲ್ಲಾಡಿಸ್ಬಿಟ್ರೆ ಸಾಕು. ಮಹಾಲಕ್ಷ್ಮೀ ದೇವಿಯ ಕಣ್ಣಿದೆ ಅಲ್ಲ, ಅಪಾಂಗ ಇದೆ ಅಲ್ಲ, ಕಣ್ಣಿನ ಒಂದು ನೋಟ, ಬರೀ ಕಣ್ಣು ಪೂರ್ಣವಾಗಿ ನೋಡೋದಲ್ಲ, ಕಡೆಗಣ್ಣಿನ ನೋಟ, ತುದಿಗಣ್ಣಿನ ನೋಟ ಸಾಕು ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯಾದಿಗಳನ್ನ ಮಾಡ್ಲಿಕ್ಕೆ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾಹ ಅಪಾಂಗಲವ ಮಾತ್ರತ ಊರ್ಜಿತ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತನ್ನಮಾಮಿ.
ಅಂತ ಆಚಾರ್ಯರು ಶ್ರೀಸ್ತುತಿಯಲ್ಲಿ ಮಾಡುವ ಪ್ರಾರ್ಥನೆ. ಆದ್ದರಿಂದ ಲಕ್ಷ್ಮೀದೇವಿಯ ಕಣ್ಣು ಅದೆಷ್ಟು ಚೆನ್ನಾಗಿದೆ ಗೊತ್ತಾ, ಅಂಬುಜ ನಯನಗಳ ಕಂಜಾಕ್ಷೀಂ. ಕಂಜಾಕ್ಷಿ, ಕಂಜಾಕ್ಷಿ ಅಂದ್ರೆ ಗೊತ್ತು, ಕಮಲದಂತೆ ಕಣ್ಣುಗಳು. ಅದಾದ್ಮೇಲೆ ಕಣ್ಣು ಅಗಲವಾಗಿದೆ, ತುಟಿ ಬಾಡಿ ಹೋಗಿದೆಯಾ ಅಂದ್ರೆ ಬಿಂಬಾಧರದ ಬಿಂಬಫಲ ಅಂತ ಕರೀತಾರೆ. ಏನದು ಬಿಂಬಫಲ? ಬಿಂಬಫಲ ಅಂತಂದ್ರೆ ಇವತ್ತು ನಾವು ಕೆಲವರು ತಿನ್ನೋದಿಲ್ಲ ಅದನ್ನ, ಕೆಂಪಗಿರುತ್ತದು. ತೊಂಡೆಕಾಯಿ ಅಥವಾ ತೊಂಡೆ ಹಣ್ಣು ಅಂತ ಕರೀತಾರೆ ಅದನ್ನ. ಆ ತೊಂಡೆ ಹಣ್ಣು ಒಳಗೆ ಸೀಳು ಬಿಟ್ರೆ ಕೆಂಪಗಿರುತ್ತೆ. ಹಾಗಿದೆಯಂತೆ ಮಹಾಲಕ್ಷ್ಮೀ ದೇವಿಯ ಅಧರಗಳು, ತುಟಿಗಳು. ಬಿಂಬಾಧರದ ಬಿಂಬಫಲದಂತೆ, ತೊಂಡೆಯ ಹಣ್ಣಿನಂತೆ ಅರೆ ಬಿರಿದಂತಹ ತುಟಿಗಳ ಸೌಂದರ್ಯ ಆ ತಾಯಿಯದ್ದು. ಅದಾದ್ಮೇಲೆ ನೋಡಿ, ಅವ್ರು ಹೇಗೆ ವರ್ಣನೆ ದೊಡ್ಡವರ ವರ್ಣನೆ ಮಾಡ್ಬೇಕಾದ್ರೆ ಎಷ್ಟು ಆನಂದ ಆಗೋಗುತ್ತೆ ಅಂತಂದ್ರೆ, ರಾಜರಲ್ಲಿ ತಲೆಗೆ ಹೋಗ್ತಾರೆ, ಮುಖಕ್ಕೆ ಬರ್ತಾರೆ, ಕುಂಭಕುಚಕ್ಕೆ ವಕ್ಷಸ್ಥಲಕ್ಕೆ ಬರ್ತಾರೆ, ಕಣ್ಣಿಗೆ ಬರ್ತಾರೆ. ಕಣ್ಣಾದ್ಮೇಲೆ ಕೆಳಗೆ ಮೂಗು ಬರ್ಬೇಕಾಗಿತ್ತು, ಆದ್ರೆ ಮೂಗನ್ನ ಸ್ಕಿಪ್ ಮಾಡಿ ಕೊನೆಯಲ್ಲಿ ತುಟಿಯ ವರ್ಣನೆ ಮಾಡಿದ್ರು. ಆನಂದ, ಸಂಭ್ರಮ, ರಾಜರಿಗೆ ಪರಮಾನಂದ ಆಗ್ತಾ ಇದೆ. ಇವಾಗ ಮೂಗಿಗೆ ಬಂದ್ರು. ಹೇಗಿದೆ ಮೂಗು? ಆ ಮೂಗಿನಲ್ಲಿ ಸಂಪಿಗೆ ಅಂತಿದೆ, ಮೂಗು ಬೇರೆ ಮಾತದು. ಆದ್ರೆ ಮೂಗಿನಲ್ಲಿ ಏನೋ ಒಂದು ಕಾಣ್ತಿದೆ, ಸೌಮಾಂಗಲ್ಯಕ್ಕೆ ಸೂಚಕವಾದ ಒಂದು ಪದಾರ್ಥ. ಯಾವುದದು? ಶಶಿಬಿಂಬದಂತೆ ಸೆವ ಮೂಗುತಿ ಮಣಿ. ಶಶಿಬಿಂಬ, ಚಂದ್ರ ಬಿಂಬದಂತೆ ಫಳ 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 ಹೊಳಿತಾ ಇರತಕ್ಕಂತಹ ಮುತ್ತಿನ ಮೂಗುತಿಯನ್ನ ಧಾರಣೆ ಮಾಡಿದ್ದಾಳೆ ನಮ್ಮ ತಾಯಿ. ಮುತ್ತಿಂದು, ಓಲೆಯೂ ಮುತ್ತಿಂದು, ಮೂಗುತಿಯೂ ಮುತ್ತಿಂದು. ಅಂಥ ಮಹಾಲಕ್ಷ್ಮಿ. ಒಂದು ವಿಶ್ವಕರ್ಮ ನಿರ್ಮಿತವಾದ ಮೂಗುತಿ, ಇನ್ನೊಂದು ಸ್ವರೂಪಭೂತವಾದ ಮೂಗುತಿ. ಎರಡು. ಶಶಿಬಿಂಬದಂತೆ ಸೆವ ಮೂಗುತಿ ಮಣಿಯ, ಶಶಿಬಿಂಬದಂತೆ ಸೆವ ಮೂಗುತಿ ಮಣಿಯ ಮಹಾಲಕ್ಷ್ಮಿ. ಅವಳ ಆಭರಣಗಳ ನೋಡ್ಬಿಟ್ರೆ ಎಲ್ಲರೂ ಸಂತೋಷ ಪಡಬೇಕು. ಆದ್ದರಿಂದ ಅಂಥ ಮಹಾಲಕ್ಷ್ಮೀ ದೇವಿ ತುಂಬಾ ಚೆನ್ನಾಗಿ ಹೇಳ್ತಾಳೆ. ವಾದಿರಾಜರದ್ದು ಒಂದಿದೆ, ರುಕ್ಮಿಣೀಶ್ ವಿಜಯ ಕೇಳ್ಬೇಕ್ರಿ ವಾದಿರಾಜರದ್ದು. ಶ್ಲೋಕಗಳ ಅರ್ಥಾನುಸಂಧಾನ ಮಾಡಿದಾಗ ಆನಂದ. ರುಕ್ಮಿಣೀಶ ವಿಜಯದಲ್ಲಿ ದೇವರನ್ನ ಅವಳು ಮರಳು ಮಾಡ್ಕೊಂಡ್ಲಂತೆ. ಮರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿ ಅಂತ ಹೇಳ್ತಾರಲ್ಲ, ದೇವರನ್ನ ಅವಳು ಹೇಗೆ ಮರಳು ಮಾಡ್ಕೊಂಡ್ಲು ಅಂದ್ರೆ ಅವಳ ಮೂಗುತಿಯಿಂದಲೇ ಮರಳು ಮಾಡ್ಕೊಂಡ್ಬಿಟ್ಲಂತೆ. ಮುಕ್ತಾತ್ಮಕೋಪಿ ಮೃದುಲೋಷ್ಠ ಪುಟಾನುಶಕ್ತ ನಿತ್ಯಂ ಯದುಲ್ಲಸದಪಾಂಗ ಶರೇಣ ಭಿನ್ನ ನಾಸಾ ವಿಭೂಷಣಮಣಿ ಪರಿಲಂಬತೆ ಸ್ಯಾಹ ದೇವ್ಯಾಹ ಕಿಮಚ್ಯುತ ವಶೀಕರಣೇ ಪ್ರಯಾಸ. ಆ ದೇವಿಗೆ ನಮ್ಮ ಸ್ವಾಮಿಯನ್ನ ಮರುಳು ಮಾಡಿಕೊಳ್ಳೋದಕ್ಕೆ ಆಯಾಸವೇ ಇಲ್ಲ ಅಂತ ರಾಜರು. ಯಾಕೆ ಅಂತಂದ್ರೆ ಅವಳ ಮೂಗುಬಟ್ಟಿದೆ ಅಲ್ಲ, ಮೂಗುತಿ ಮುತ್ತಿನಿಂದ ಮಾಡಿದೆ. ಮುಕ್ತಾತ್ಮಕ, ಮುಕ್ತಾತ್ಮಕ ಅದೇನು ಪ್ರಕೃತಿಗೆ ಸಂಬಂಧಪಟ್ಟದ್ದಲ್ಲ. ಅದಾದ್ಮೇಲೆ ಮೃದುಲೋಷ್ಠ ಪುಟಾನುಶಕ್ತ, ಮುತ್ತು ಸ್ವಲ್ಪ ದೊಡ್ಡದಾಗಿದೆ ಅಂತ, ಆದ್ದರಿಂದ ತೊಂಡೆ ಹಣ್ಣಿನಂತೆ ಮಂದಹಾಸದಿಂದ ಅರೆ ಬೆರಿದ ಆ ದೇವಿಯ ತುಟಿಗಳ ಸಂಬಂಧ ಯಾವಾಗ್ಲೂ ಇದಕ್ಕಿದೆಯಂತೆ. ಯಾವುದಕ್ಕೆ? ಆ ಮೂಗುತಿಗಿದೆಯಂತೆ. ಅಪಾಂಗ ಶರೇಣ ಭಿನ್ನ. ಆ ಮೂಗುತಿ ಏನ್ ಮಾಡ್ತಾ ಇದೆ? ಅಪಾಂಗ ಶರದಿಂದ ಭಿನ್ನವಾಗಿದೆ. ಅಪಾಂಗ ಶರ ಅಂತಂದ್ರೆ ಮಹಾಲಕ್ಷ್ಮೀ ದೇವಿಯ ಕಡೆ ನೋಟ ಇದೆ ಅಲ್ಲ, ಕಡೆಗಣ್ಣ ನೋಟ, ಅದೇ ಬಾಣ ಅಂತೆ.
ಆ ದೇವ್ರ ಮೇಲೆ ಬಾಣ ಬಿಡ್ತಾಳಲ್ಲ ಅವಳು, ಕಡೆಗಂಡ ನೋಟದ ಬಾಣ. ಆ ಬಾಣ ಬಿಡಬೇಕಾದ್ರೆ ಅಷ್ಟು ದೊಡ್ಡದಾಗಿ ಬಂದ, ತುಟಿಗೆ ತಾಕಿದ ಆ ಮೂಗುತಿ ನಿತ್ಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಕಡೆಗಣ್ಣ ನೋಟವೆಂಬ ಬಾಣದ ಏಟನ್ನ ಕಂಟ್ರೋಲ್ ಮಾಡ್ಕೊಳ್ತಾ ಇದೆ. ಅಂತಹ ಮೂಗುತಿ ಮಣಿಯಿಂದ ಹೊಳೆಯುವಂತಹ ನಮ್ಮ ತಾಯಿ ಮಹಾಲಕ್ಷ್ಮಿ, ಅವಳಿಗೆ ದೇವರನ್ನ ವಶೀಕರಣ ಮಾಡಿಕೊಳ್ಳೋದ್ರಲ್ಲಿ ಏನು ಕಷ್ಟ ಇದೆ? ಅದಂತ ವಿಚಿತ್ರವಾದ ವರ್ಣನೆ ವಾದಿರಾಜರು ಮಾಡಿರುವಂತ, ಕಾವ್ಯಾತ್ಮಕವಾಗಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಾಡ್ತಾ ಇದೆ ಅಂತಹ ಮೂಗುತಿ ಮಣಿಯ ಮಹಾಲಕ್ಷ್ಮಿ. ಅವಳು ನಮಗೆ ಏನ್ ಮಾಡ್ಬೇಕು? ಉಂಬುದಕಿಯಲ್ಲಿ ವಧುವರರಿಗೆ ಹೊಸದಾಗಿ ಮದುವೆ ಮಾಡ್ಕೊಳ್ತಾರೆ ಗಂಡ ಹೆಂಡತಿಯರು, ಹೊಸ ಸಂಸಾರ ಆರಂಭ ಆಗ್ಬೇಕು. ಪಾಪ ಅವರಿಗೆ ಉಂಬುದಕಿಯಲ್ಲಿ ಸಾಧನೆ ಮಾಡ್ಬೇಕಲ್ಲ. ಮದುವೆ ಮಾಡಿಕೊಂಡು ಈಗಿನ್ನು ಪ್ರವೇಶ ಮಾಡಿದ್ದಾರೆ ಗೃಹಸ್ಥಾಶ್ರಮಕ್ಕೆ. ಯಾಕೆ ಗೃಹಸ್ಥಾಶ್ರಮ ಪ್ರವೇಶ? ಕೇವಲ ಇಂದ್ರಿಯ ಸುಖಗಳಿಗಾಗಲ್ಲ, ಇಬ್ಬರು ಸೇರಿ ಹರಿಗುರುಗಳ ಪ್ರೀತ್ಯರ್ಥವಾದ ಕರ್ಮಾನುಷ್ಠಾನವನ್ನ ಮಾಡೋಣ ಅಂತ ಸಂಕಲ್ಪವನ್ನ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಮೊದಲು ಊಟ ಕೊಡ್ಲಿ, ಮೊದಲು ಊಟ, ಆಮೇಲೆ ಬಟ್ಟೆ, ಆಮೇಲೆ ಅವರವರಿಗೆ ಯೋಗ್ಯವಾದ ವಾಸಸ್ಥಾನ, ಅದೆಲ್ಲ ಆದ್ಮೇಲೆ ಅವರಿಂದ ಸಾಧನೆ ಮಾಡಿಸಿ ಆ ಸಾಧನೆಗೆ ಫಲ ರೂಪದಲ್ಲಿ ನಿತ್ಯ ಊಟ ಮಾಡಿದ್ರೂ ಮುಗಿಯದೇ ಇರುವಂತಹ ಅನಂತ ಆನಂದ ರೂಪವಾದ ಮೋಕ್ಷ. ಇದನ್ನ ಆ ಮಹಾಲಕ್ಷ್ಮೀ ದೇವಿ ಈ ವಧುವರರಿಗೆ ಕೊಡಲಿ ಅಂತ ವಾದಿರಾಜ ಸ್ವಾಮಿಗಳು ಪರಮ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಮುತ್ತಿನಕ್ಷತೆ ಇಟ್ಟು ನವರತ್ನದ ಮುಕೂಟವ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳ ದೇವಿ ತನ್ನ ಭಕ್ತಿಯ ಜನರ ಸಲಹಲಿ. ಇಲ್ಲಿಗೆ ಈ ಪದ್ಯದ ನಿರೂಪಣೆಯ ಜೊತೆಯಲ್ಲಿ ಆಭರಣಗಳ ನಿರೂಪಣೆ ಮುಗೀತು. ಇನ್ನೇನಿದ್ರು ವಿಷಯ ಪ್ರವೇಶ ಮಾಡಿ ಎಲ್ಲ ದೇವತೆಗಳ ಗುಣದೋಷಗಳನ್ನ ಹೇಳಿ ಸರ್ವೋತ್ತಮ ನಾರಾಯಣ ಅಂತ ಸಮರ್ಥನೆ ಮಾಡಿ ಕೊಡ್ಬೇಕು. ಹೇಗಿದ್ದಾಳವಳೀಗ? ಕುಂಭಕುಚದಿಂದ ಆರಂಭ ಮಾಡಿಕೊಂಡು ಪಾದಕಮಲಗಳ ಸೌಂದರ್ಯ, ಕೈಯಲ್ಲಿ ಕಮಲಗಳು, ಹಾರಗಳು, ಅದಾದ ನಂತರದಲ್ಲಿ ಗೆಜ್ಜೆಗಳು, ಅಂದುಗಗಳು, ಕಡಗಗಳು ಎಲ್ಲ ಆಯ್ತು, ಉಂಗುರಗಳು, ಅರೆಬಿರಿದ ಕೆಂಪಾದ ತೊಂಡೆ ಹಣ್ಣಿರುವಂತಹ ತುಟಿ, ಅಪಾಂಗಯುಕ್ತವಾದ ಕಂಜ ಲೋಚನೆ, ಮುಂಗುರುಗಳು ಎಲ್ಲ ಆಯ್ತಲ್ಲ, ಓಲೆ ಆಯ್ತು, ಆಮೇಲೆ ಮೂಗಿನ ಮೇಲೆ ಮೂಗುಬಟ್ಟ ಆಯ್ತು, ಎಲ್ಲ ಮುಗೀತು. ಈಗ ಇನ್ನೇನ್ ಬೇಕು? ತಲೆ ಮೇಲೆ ಬೇಕಲ್ಲ, ಬರೀ ಕೂದಲು ಹಾರಾಡ್ತಾ ಇರೋದಾ? ತಲೆ ಮೇಲೆ ದೇವಿಗೆ ಏನ್ ಇಡ್ಬೇಕು? ರಾಜರಂತಾರೆ ಮುತ್ತಿನಕ್ಷತೆ ಇಟ್ಟು ತಲೆಯ ಮೇಲೆ ಅಕ್ಷತೆಯನ್ನ ಧರಿಸಿದ್ದಾಳಂತೆ ಮಹಾದೇವಿ. ತಲೆಯ ಮೇಲೆ ಅಕ್ಷತೆಯನ್ನ ಇಟ್ಟಿದ್ದಾಳೆ. ಎಂಥ ಅಕ್ಷತೆ? ಮುತ್ತಿನ ಅಕ್ಷತೆ, ಭಗವಂತನ ಪ್ರಸಾದ. ಭಗವಂತನಿಗೆ ನಮಸ್ಕಾರ ಮಾಡ್ತಾಳೆ. ನಮಸ್ಕಾರ ಮಾಡಿದಾಗ ಸ್ವಾಮಿ ಅವಳ ತಲೆ ಮೇಲೆ ಮುತ್ತಿನ ಮಂತ್ರಾಕ್ಷತೆಗಳನ್ನು ಹಾಕಿದ್ದಾನಂತೆ. ಪ್ರಸಾದ ರೂಪದಲ್ಲಿ ಆ ಮುತ್ತಿನ ಅಕ್ಷತೆಯನ್ನ ತಲೆ ಮೇಲೆ ಧರಿಸಿ ಅದಕ್ಕೆ ಅದರ ಮೇಲೆ ಅಲಂಕಾರಪ್ರಾಯವಾಗಿ ನವರತ್ನಗಳ ಮುಕುಟವನ್ನ ಧರಿಸಿದ್ದಾಳೆ. ಅವಳ ವೈಢೂರ್ಯ, ಮುತ್ತು, ಗೋಮೇಧ, ನೀಲ, ಪುಷ್ಯರಾಗ, ವಜ್ರ, ಮಾಣಿಕ್ಯ, ಮರತಕ ಅಥವಾ ಮರಕತ ಅನ್ನೋದು ನವರತ್ನಗಳು. ಅಂತಹ ನವರತ್ನಗಳಿಂದ ಮಾಡಿದ ಕಿರೀಟ. ಲಕ್ಷ್ಮೀದೇವಿ ಅನಂತ ಸ್ವರೂಪಳಲ್ವಾ? ಅಂತ ಅನಂತ ಸ್ವರೂಪಳಾದ ನಮ್ಮ ತಾಯಿ ನವರತ್ನದಿಂದ ಮಾಡಿದಂತಹ ಆ ಕಿರೀಟವನ್ನ ತಲೆ ಮೇಲೆ ಧಾರಣೆ ಮಾಡಿದ್ದಾಳೆ. ಅದು ಮತ್ತೆ 2 ಸಲ ಹೇಳ್ತಾರೆ ರಾಜರಾಜರು. ನೆತ್ತಿಯ ಮೇಲೆ ಧರಿಸಿದಳು,
ನೆತ್ತಿಯ ಮೇಲೆ ಧರಿಸಿದಳು ಆ ದೇವಿ. ಆ ಪ್ರಳಯ ಕಾಲದಲ್ಲಿ ದೇವರ ಪಕ್ಕದಲ್ಲೇ ಮಲಗಿದ್ದವಳಾಗಿ, ವಟಪತ್ರ ರೂಪಿಣಿಯಾಗಿ, ನೀರಾಗಿ, ಕತ್ತಲಾಗಿ, ಶ್ರೀವತ್ಸಳಾಗಿ, ದೇವರನ್ನ ಅಪ್ಪಿಕೊಂಡು ಎಲ್ಲ ನಾನಾ ರೂಪಗಳಿಂದ, ಅನೇಕ ರೂಪಗಳಿಂದ ಮುಕ್ತ ನಿಯಾಮಕನಾದ, ತನ್ನದ್ದೇ ರೂಪದ ಮುಕ್ತಲೋಕದಲ್ಲಿರುವಂತಹ ಭಗವಂತನನ್ನ ನಾನಾ ರೂಪಗಳಿಂದ ಸೇವೆ ಮಾಡಿದ ಆ ದೇವಿ ಈ ದೇವಿಯಾಗಿ ಪಾಲಸಾಗರ ಮಥನ ಮಾಡಿದಾಗ ಮೇಲೆದ್ದು ಬಂದ್ಲು. ಅವಳು ಬೇರೆ ಅಲ್ಲ, ಇವಳು ಬೇರೆ ಅಲ್ಲ. ಜನ್ಮವೆಂಬುದು ಅವತಾರ. ಅಂಥ ಮಹಾಲಕ್ಷ್ಮೀ ದೇವಿ ನೆತ್ತಿಯ ಮೇಲೆ ಮುತ್ತಿನ ಅಕ್ಷತೆ, ಅಕ್ಷತೆಯಿಂದ ಅಲಂಕಾರವಾದ ತಲೆಯ ಮೇಲೆ ಅದ್ಭುತವಾದ ನವರತ್ನದ ಕಿರೀಟ, ಒಂದು ವಿಶ್ವಕರ್ಮ ನಿರ್ಮಿತವಾದ ಕಿರೀಟ, ಮತ್ತೊಂದು ಸ್ವರೂಪಾತ್ಮಕವಾದ ಕಿರೀಟ. ಆ ಕಿರೀಟವನ್ನ ಧಾರಣೆ ಮಾಡಿದ ಮಹಾಲಕ್ಷ್ಮಿ, ಅವಳ ಭಕ್ತರು ಯಾರಿದ್ದಾರೆ, ಭಕ್ತರು ಯಾರಿದ್ದಾರೆ, ಆ ಭಕ್ತರನ್ನ ರಕ್ಷಣೆ ಮಾಡ್ಲಿ. ಅದಕ್ಕೆ ಅಲ್ವೇನ್ರಿ ಇವತ್ತು ಮದುವೆ ಆಗುವಾಗ ಏನ್ ಮಾಡ್ತಾರೆ, ಮಂತ್ರಾಕ್ಷತೆಗಳನ್ನ ಹಾಕ್ತಾರೆ. ತಲೆ ಮೇಲೆ ಇರ್ಬೇಕು ಮಂತ್ರಾಕ್ಷತೆ. ಅದರ ಮೇಲೆ ಹೆಣ್ಣು ಮಕ್ಕಳಿಗೆ ಹಣೆಗೆಲ್ಲ ಕಟ್ತಾರಲ್ಲ, ಅದು ಇದೆಲ್ಲ ಬಾಸಿಂಗ ಗೀಸಿಂಗ ಎಲ್ಲ ಕಟ್ತಾರೆ. ತಲೆ ಮೇಲೆ ಅಲಂಕಾರ ಕಿರೀಟಗಳನ್ನ ಹಾಕ್ತಾರೆ, ಪೇಟ ಗೀಟ ಎಲ್ಲ ಹಾಕ್ತಾರೆ ತಲೆ ಮೇಲೆ ಅಲ್ವಾ. ನಮ್ಮೆಲ್ಲ ಸಂಪ್ರದಾಯಗಳು ಬಂದಿದೆ ಅಲ್ವಾ. ರಾಜರು ಹೇಳ್ತಾರೆ ನೋಡಿ ಅದನ್ನು. ಮಹಾಲಕ್ಷ್ಮೀ ದೇವಿ ಈ ಹುಡುಗಿಯಲ್ಲಿ ಸನ್ನಿಹಿತಳಾಗಿದ್ದಾಳೆ, ನನ್ನಲ್ಲಿ ನಾರಾಯಣ ಸನ್ನಿಹಿತನಾಗಿದ್ದಾನೆ. ನಾವಿಬ್ಬರೂ ಕೂಡ ಅನ್ಯೋನ್ಯ ದಾಂಪತ್ಯದಿಂದ ಲಕ್ಷ್ಮೀನಾರಾಯಣರ ವಿಶೇಷವಾದ ಅನುಗ್ರಹವನ್ನ ಸಂಪಾದನೆ ಮಾಡಲಿಕ್ಕೆ ಹೊರಟಿದ್ದೇವೆ ಅನ್ನುವ ಅನುಸಂಧಾನ ಇಟ್ಟುಕೊಂಡು ವಧುವರರಿಬ್ಬರೂ ಕೂಡ ಲಕ್ಷ್ಮೀನಾರಾಯಣರ ಮೇಲೆ ವಿಶೇಷವಾದ ಭಕ್ತಿಯಿಂದ ಅವರು ಜೀವನ ಮಾಡಿದರೆ, ಅಂತಹ ಭಕ್ತರಾಗಿರತಕ್ಕಂತಹ ವಧೂವರರನ್ನ ಆ ತಾಯಿ ವಿಶೇಷವಾಗಿ ರಕ್ಷಣೆ ಮಾಡ್ತಾಳೆ. ಅಂತಹ ಭಕ್ತರನ್ನ ಯಾರು ಲಕ್ಷ್ಮೀ ದೇವಿಯ ಸ್ವರೂಪದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವಳು ದೋಷ ದೂರಳು, ನಿತ್ಯ ಮುಕ್ತಳು, ಅನೇಕ ಗುಣಗಳಿಂದ ಕೂಡಿದ್ದಾಳೆ ಅಂತ ಎಲ್ಲ ಅನುಸಂಧಾನ ಯಾರು ಮಾಡ್ತಾರೆ ಅವರೆಲ್ಲರಿಗೂ ಕೂಡ ತಾಯಿಯ ಪರಮಾನುಗ್ರಹವಾಗ್ಲಿ. ಅಂತಹ ದೇವಿ ತನ್ನಲ್ಲಿ ವಿಶೇಷ ಭಕ್ತಿ ಮಾಡುವಂತಹ ಜನಗಳನ್ನ, ವಧೂವರರನ್ನ ಮಾತ್ರವಲ್ಲದೆ ಜನಗಳನ್ನ, ಆ ಮದುವೆ ಮನೆಗೆ ಬಂದವರನ್ನ, ಬಂಧು ಬಾಂಧವರನ್ನ, ಪ್ರಿಯ ಮಿತ್ರರನ್ನ, ಇಡೀ ಲೋಕದ ಸಕಲ ಸಾತ್ವಿಕ ಜನಗಳನ್ನು ಕೂಡ ಆ ತಾಯಿ ವಿಶೇಷವಾಗಿ ರಕ್ಷಣೆ ಮಾಡ್ಲಿ ಅಂತ ವಾದಿರಾಜ ಸ್ವಾಮಿಗಳವರು ಈ 11ನೇ ಪದ್ಯದಲ್ಲಿ ತಾವು ನಿರೂಪಣೆಯನ್ನ ಮಾಡಿ, ಅಲ್ಲಿಂದ ಇನ್ನು ಮುಂದಕ್ಕೆ ಕುಂದ ಮಂದಾರ ಜಾಜಿ ಎಂದೆಂದು ಬಾಡದ ದೇವಾಂಗ ಪಟ್ಟೆಯ ಆ 3 ಪದಗಳಿಂದ ಲಕ್ಷ್ಮೀದೇವಿಯ ಸರ್ವಾವಯವಗಳಿಂದ ಕೂಡಿದ ದೇಹದ ಅಲಂಕಾರಗಳನ್ನ ನಿರೂಪಣೆ ಮಾಡಿ, ಅದಾದ ಮೇಲೆ ಸಾಳಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಅನ್ನುವ ನೇರವಾಗಿ ವಿಷಯಕ್ಕೆ ಬರ್ತಾರೆ. ಆ ಎಲ್ಲ ಭಾಗವನ್ನು ಕೂಡ ನಾಳೆ ಯಥಾಮತಿ ಯಥಾಶಕ್ತಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಲಕ್ಷ್ಮೀ ಶೋಭಾನೆಯ ಪಾಠದ ಸಮರ್ಪಣೆಯನ್ನ ಅಸ್ಮದ್ ಗುರುವಂತರ್ಗತ ವಾದಿರಾಜ ಗುರುವಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ. ಧನ್ಯವಾದಗಳು ಆಚಾರ್ಯ. ಧನ್ಯವಾದಗಳು ಆಚಾರ್ಯ. ಹರೇ ಶ್ರೀನಿವಾಸ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಆಚಾರ್ಯ.